ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಜ್ಞಾನೇಶ್ವರಿ ವ್ಯಾಖ್ಯಾನ ಸಹಿತ ಭಗವದ್ಗೀತೆಯಲ್ಲಿ ಕರ್ಮ ಸನ್ಯಾಸ ಯೋಗವೆಂಬ ಪಂಚಮೋಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯದ ಎಲ್ಲ ಶ್ಲೋಕಗಳು. ಅಥ ಪಂಚಮೋಧ್ಯಾಯಃ ಕರ್ಮ ಸನ್ಯಾಸ ಯೋಗಃ. ಅರ್ಜುನ ಉವಾಚ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂಚ ಶಂಸಸಿ ಯಚ್ಛ್ರೇಯಯೇತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಅರ್ಜುನನು ಹೇಳಿದನು, ಹೇ ಕೃಷ್ಣ, ನೀನು ಕರ್ಮಗಳ ಸನ್ಯಾಸವನ್ನು ಮತ್ತೆ ಪುನಃ ಕರ್ಮಯೋಗವನ್ನು ಪ್ರಶಂಸೆ ಮಾಡುತ್ತಿರುವೆ. ಆದ್ದರಿಂದ ಇವೆರಡರಲ್ಲಿ ಯಾವುದಾದರೊಂದು ಚೆನ್ನಾದ, ನಿಶ್ಚಿತವಾದ, ಶ್ರೇಯಸ್ಕರವಾದ ಸಾಧನವಾಗಿದೆಯೋ ಅದನ್ನು ನನಗೆ ಹೇಳು. ಅನಂತರ ಅರ್ಜುನನು ಶ್ರೀಕೃಷ್ಣನಲ್ಲಿ ಹೇಳಿದನು, ದೇವ, ಇದೆಂತಹ ನಿನ್ನ ಇಬ್ಬಂಧಿಯ ಮಾತು. ನೀನು ನಿಶ್ಚಿತವಾಗಿ ಒಂದನ್ನೇ ಹೇಳಿದರೆ ಅದರ ಕುರಿತು ಮನಸ್ಸಿನಲ್ಲಿ ವಿಚಾರ ಮಾಡಬಹುದು. ಸಮಸ್ತ ಕರ್ಮಗಳನ್ನು ತ್ಯಾಗ ಮಾಡಬೇಕೆಂದು ನೀನೇ ಮೊದಲು ನನಗೆ ಅನೇಕ ವಿಧವಾಗಿ ಹೇಳಿರುವೆ. ಈಗ ಕರ್ಮ ಮಾಡುವ ಬಗ್ಗೆ ಹೆಚ್ಚು ಒತ್ತು ಕೊಡುತ್ತಿರುವೆಯಲ್ಲ. ಓ ಅನಂತನೇ, ಹೀಗೆ ದ್ವಂದ್ವಾರ್ಥವುಳ್ಳ ನಿನ್ನ ಮಾತುಗಳು ನಮ್ಮಂತಹ ಅಜ್ಞಾನಿಗಳ ಮನಸ್ಸಿಗೆ ನಾವು ಬಯಸಿದಂತೆ ಅರ್ಥವಿಸುವಂತೆ ತಿಳಿಯುವುದಿಲ್ಲ. ದೇವ, ನೋಡು, ಒಂದು ತತ್ವವನ್ನು ಹೇಳಬೇಕಿದ್ದರೆ ಒಂದನ್ನೇ ನಿಶ್ಚಿತವಾಗಿ ತಿಳಿಸಬೇಕು. ಇದನ್ನು ನಿನಗೆ ಬೇರೆಯವರು ಹೇಳಿಕೊಡಬೇಕೇ? ಇದಕ್ಕಾಗಿಯೇ ನಾನು ನಿಮ್ಮಂತಹ ಪೂಜ್ಯರಲ್ಲಿ ಈ ಪರಮಾರ್ಥವನ್ನು ಗೂಢಾರ್ಥದಿಂದ ಹೇಳಬೇಡಿ ಎಂದು ಹಿಂದೆ ವಿನಂತಿಸಿಕೊಂಡಿದ್ದೆ. ಆದರೆ ದೇವ, ಆ ಹಿಂದಿನ ಮಾತು ಇರಲಿ. ಈಗ ಎರಡು ಮಾರ್ಗಗಳಲ್ಲಿ ಉತ್ತಮ ಮಾರ್ಗ ಯಾವುದೆಂದು ಸ್ಪಷ್ಟಪಡಿಸಿ ಹೇಳು. ಅದರ ಪರಿಣಾಮ ಶುದ್ಧವಾಗಿದ್ದು ಫಲವು ತಪ್ಪದೆ ದೊರೆಯಬೇಕು. ಹಾಗೂ ಅದರ ಅನುಷ್ಠಾನ ಸಹಜವಾಗಿದ್ದು ಸರಳವಾಗಿರಬೇಕು. ಸುಖಕರವಾದ ವಾಹನವಿರುವಾಗ ನಿದ್ದೆ ಕೆಡದೆ ಬಹಳಷ್ಟು ದಾರಿ ಕ್ರಮಿಸಿ ಹೋಗುವಂತೆ ನೀನು ನನಗೆ ಸುಲಭವಾದ ಸಾಧನೆಯನ್ನು ಹೇಳು. ಹೀಗೆ ಅರ್ಜುನನ ಮಾತನ್ನು ಕೇಳಿದ ಭಗವಂತನು ಮನಸ್ಸಿನಲ್ಲಿ ಅತ್ಯಂತ ಪ್ರಸನ್ನನಾಗಿ ಪರಮೋಲ್ಲಾಸದಿಂದ ನೀನು ಹೇಳಿದಂತೆ ಆಗಲಿ, ಕೇಳು ಎಂದು ಅರ್ಜುನನಿಗೆ ಹೇಳಿದನು. ಜ್ಞಾನೇಶ್ವರರು ಹೇಳುತ್ತಾರೆ, ಪ್ರಾರಬ್ಧಕ್ಕೆ ಅನುಸಾರವಾಗಿ ದೈವಕೃಪೆಯಿಂದ ಕಾಮಧೇನುವಿನಂತಹ ತಾಯಿಯು ದೊರಕಿದಾಗ ಅವನಿಗೆ ಆಟವಾಡಲು ಚಂದ್ರನೂ ಸಿಗಬಹುದು. ನೋಡಿ, ಉಪಮನ್ಯುವಿಗೆ ಶಿವನು ಪ್ರಸನ್ನನಾದಾಗ ಅವನು ಹಾಲನ್ನದ ಬದಲಿಗೆ ಕ್ಷೀರ ಸಮುದ್ರವನ್ನೇ ಕರುಣಿಸಲಿಲ್ಲವೇ? ಹಾಗೆಯೇ ಔದಾರ್ಯದ ಭಂಡಾರನಾದ ಶ್ರೀ ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ದೊರಕಿರುವಾಗ ಮತ್ತೆ ಅವನು ಸರ್ವ ಸುಖದ ವಸತಿ ಸ್ಥಾನ ಏಕೆ ಆಗಿರಬಾರದು? ಅರ್ಥಾತ್ ಆಗಿಯೇ ಆಗುವನು. ಅಥವಾ ಶ್ರೀ ಲಕ್ಷ್ಮೀಪತಿಯಂತಹ ಒಡೆಯನು ಸಿಕ್ಕಿದಾಗ ಅವನು ತಾನು ಬಯಸಿದಂತೆ ಕೇಳುವುದರಲ್ಲಿ ಆಶ್ಚರ್ಯವೇನಿದೆ? ಆದ್ದರಿಂದ ಅರ್ಜುನನು ಕೇಳಿದುದೆಲ್ಲವನ್ನು ಅವನಿಗೆ ಪ್ರಸನ್ನವದನಾದ ಶ್ರೀಕೃಷ್ಣನು ಕರುಣಿಸಿದನು. ಅದೇನು ಎಂಬುದನ್ನು ಜ್ಞಾನೇಶ್ವರರು ಹೇಳುತ್ತಾರೆ. ಶ್ರೀ ಭಗವಾನುವಾಚ ಸನ್ಯಾಸ ಕರ್ಮ ಯೋಗಶ್ಚ ನಿಶ್ರೇಯಸಕರಾವುಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಶ್ರೀ ಭಗವಂತನು ಹೇಳಿದನು, ಕರ್ಮ ಸನ್ಯಾಸ ಮತ್ತು ಕರ್ಮಯೋಗ ಇವೆರಡೂ ಪರಮ ಕಲ್ಯಾಣಕಾರಕವಾಗಿದೆ. ಆದರೂ ಅವೆರಡರಲ್ಲಿಯೂ ಕೂಡ ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗವು ಸಾಧನೆಯಲ್ಲಿ ಸುಗಮವಾಗಿರುವುದರಿಂದ ಶ್ರೇಷ್ಠವಾಗಿದೆ. ಶ್ರೀ ಭಗವಂತನು ಹೇಳಿದನು, ಕುಂತಿಸುತ್ತನೆ, ಈ ಸನ್ಯಾಸ ಅಂದರೆ ಕರ್ಮತ್ಯಾಗ ಮತ್ತು ಕರ್ಮಯೋಗ ಇವೆರಡೂ ವಿಚಾರ ಮಾಡಿ ನೋಡಿದಾಗ ತಾತ್ವಿಕ ದೃಷ್ಟಿಯಿಂದ ಮೋಕ್ಷವನ್ನೇ ದೊರಕಿಸಿಕೊಡುವವು. ಆದರೂ ಸ್ತ್ರೀಯರಿಗೂ ಬಾಲಕರಿಗೂ ನದಿ ದಾಟಲು ದೋಣಿಯು ಸುಲಭವಾಗುವಂತೆ ಅರಿತವರಿಗೂ ಅರಿಯದವರಿಗೂ ಸಂಸಾರ ಸಾಗರವನ್ನು ದಾಟಿ ಹೋಗಲು ಕರ್ಮಯೋಗವು ನಿಜವಾಗಿ ಸುಲಭವಾಗಿದೆ. ಸಾರಾಸಾರ ವಿಚಾರ ಮಾಡಿದಾಗ ಈ ಯೋಗವೇ ಸುಲಭವಾಗಿದೆ. ಹಾಗೂ ಇದನ್ನು ಆಚರಿಸಿದಾಗ ಅನಾಯಾಸವಾಗಿ ಕರ್ಮತ್ಯಾಗದ ಫಲವು ಸಿಗುತ್ತದೆ. ಅದಕ್ಕಾಗಿಯೇ ನಿನಗೆ ಕರ್ಮ ಸನ್ಯಾಸದ ಲಕ್ಷಣವನ್ನು ಹೇಳುತ್ತೇನೆ. ಅಂದರೆ ಕರ್ಮಯೋಗ ಮತ್ತು ಸನ್ಯಾಸ ಯೋಗ ಇವೆರಡೂ ಒಂದೇ ಆಗಿವೆ ಎಂಬ ನಿಶ್ಚಯವು ನಿನಗೆ ಸಹಜವಾಗಿ ಆಗುವುದು. ಜ್ಞೇಯಸ್ಸ ನಿತ್ಯ ಸನ್ಯಾಸಿ ಯೋ ನ
ದ್ವೇಷ್ಟೇ ನ ಕಾಂಕ್ಷತೆ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಹೇ ಅರ್ಜುನನೇ, ಯಾವ ಪುರುಷನು ಯಾರನ್ನೂ ದ್ವೇಷಿಸುವುದಿಲ್ಲವೋ ಮತ್ತು ಯಾವುದನ್ನು ಬಯಸುವುದಿಲ್ಲವೋ ಆ ಕರ್ಮಯೋಗಿಯು ಸದಾ ಸನ್ಯಾಸಿಯೆಂದೇ ತಿಳಿಯಲು ಯೋಗ್ಯನಾಗಿದ್ದಾನೆ. ಏಕೆಂದರೆ ರಾಗದ್ವೇಷಾದಿ ದ್ವಂದ್ವಗಳಿಂದ ರಹಿತನಾದ ಪುರುಷನು ಸುಖಪೂರ್ವಕವಾಗಿ ಸಂಸಾರ ಬಂಧನದಿಂದ ಮುಕ್ತನಾಗಿ ಹೋಗುತ್ತಾನೆ. ಯಾರು ಕಳೆದು ಹೋದ ವಸ್ತುಗಳನ್ನು ಜ್ಞಾಪಿಸಿಕೊಳ್ಳುವುದಿಲ್ಲವೋ, ಯಾವುದಾದರೂ ವಸ್ತುವು ದೊರಕದಿದ್ದರೆ ಅದನ್ನು ಬಯಸುವುದಿಲ್ಲವೋ, ಯಾರು ಮೇರು ಪರ್ವತದಂತೆ ಅಂತಃಕರಣದಲ್ಲೇ ಸ್ಥಿರವಾಗಿರುತ್ತಾನೋ, ಯಾರ ಅಂತಃಕರಣದಲ್ಲಿ ನಾನು ನನ್ನದು ಎಂಬುದು ಜ್ಞಾಪಕ ಕೂಡ ಇರುವುದಿಲ್ಲವೋ, ಅರ್ಜುನ, ಅವನು ನಿತ್ಯ ಸನ್ಯಾಸಿ ಎಂದು ತಿಳಿ. ಮನಸ್ಸಿನ ಇಂತಹ ಸ್ಥಿತಿ ಉಂಟಾದವನಿಗೆ ವಿಷಯಗಳ ಇಚ್ಛೆಯು ಬಿಟ್ಟು ಹೋಗುತ್ತದೆ. ನಿಸ್ಸಂಗನಾದವನಿಗೆ ಅಖಂಡ ಸುಖದ ಪ್ರಾಪ್ತಿಯಾಗುತ್ತದೆ. ಇಂತಹ ಮನುಷ್ಯನಿಗೆ ಮನೆ, ಮಠ ಮುಂತಾದವುಗಳನ್ನು ಬಿಡಬೇಕಾಗುವುದಿಲ್ಲ. ಏಕೆಂದರೆ ಇವುಗಳಿಗೂ ನನಗೂ ಯಾವುದೇ ಸಂಬಂಧವಿಲ್ಲವೆಂದು ಅವನ ಮನಸ್ಸಿನಲ್ಲಿ ಸ್ವಾಭಾವಿಕವಾಗಿಯೇ ನೆಟ್ಟಿರುತ್ತದೆ. ಬೆಂಕಿ ಆರಿದ ಮೇಲೆ ಉಳಿದ ಅದರ ಬೂದಿಯನ್ನು ಹತ್ತಿಯಲ್ಲಿ ಬೇಕಾದರೂ ಸುತ್ತಿ ಇಡಬಹುದು. ಹಾಗೆಯೇ ಅವನ ಬುದ್ಧಿಯಲ್ಲಿ ನಾನು ಕರ್ತನಾಗಿದ್ದೇನೆ ಮುಂತಾದ ಅಭಿಮಾನಗಳು ಇರುವುದಿಲ್ಲ. ಅವನು ಶರೀರ, ಇಂದ್ರಿಯಾದಿ ಉಪಾಧಿಗಳಿದ್ದರೂ ಕರ್ಮ ಬಂಧನದಲ್ಲಿ ಬೀಳುವುದಿಲ್ಲ. ಆದ್ದರಿಂದ ಮನಸ್ಸಿನೊಳಗಿನ ನಾನು ನನ್ನದು ಎಂಬ ಭಾವನೆಗಳು ಇಲ್ಲವಾದಾಗಲೇ ಸನ್ಯಾಸವು ಉಂಟಾಗುವುದು. ಈ ಕಾರಣದಿಂದಲೇ ಕರ್ಮ ತ್ಯಾಗ ಮತ್ತು ಕರ್ಮಯೋಗ ಇವೆರಡು ಒಂದೇ ಆಗಿವೆ. ಸಾಂಖ್ಯಯೋಗೌ ಪೃಥಕ್ ಬಾಲಾಃ ಪ್ರವದಂತಿ ನ ಪಂಡಿತಾಃ ಏಕಮಪ್ಯಾಸ್ಥಿತಃ ಸಮ್ಯಕ್ ಉಭಯೋರ್ವಿಂದತೆ ಫಲಂ. ಮೇಲೆ ಹೇಳಿದ ಸನ್ಯಾಸವನ್ನು ಮತ್ತು ಕರ್ಮಯೋಗವನ್ನು ಮೂರ್ಖ ಜನರು ಬೇರೆ ಬೇರೆಯಾದ ಫಲಗಳನ್ನು ಕೊಡುವವು ಎಂದು ಹೇಳುತ್ತಾರೆ. ಪಂಡಿತರಾದವರು ಹೇಳುವುದಿಲ್ಲ. ಏಕೆಂದರೆ ಎರಡರಲ್ಲಿ ಒಂದರಲ್ಲಿಯಾದರೂ ಸಮ್ಯಕ್ ಪ್ರಕಾರದಿಂದ ಸ್ಥಿತನಾದ ಪುರುಷನು ಎರಡರ ಫಲರೂಪಿ ಪರಮಾತ್ಮನನ್ನು ಪಡೆಯುತ್ತಾನೆ. ಅರ್ಜುನ, ಇಲ್ಲದಿದ್ದರೆ ಪೂರ್ಣ ಅಜ್ಞಾನಿಗಳಾದವರು ಸಾಂಖ್ಯಯೋಗ ಮತ್ತು ಕರ್ಮಯೋಗ ಇವುಗಳ ಸ್ವರೂಪವನ್ನು ಹೇಗೆ ತಿಳಿಯಬಲ್ಲರು? ಅವರ ಸ್ವಾಭಾವಿಕ ಅಜ್ಞಾನದಿಂದ ಇವೆರಡೂ ಯೋಗಗಳು ಬೇರೆ ಬೇರೆಯಾಗಿವೆ ಎಂದು ಹೇಳುತ್ತಾರೆ. ಆದರೆ ನೋಡು, ಅನೇಕ ದೀಪಗಳ ಪ್ರಕಾಶವು ಬೇರೆ ಬೇರೆಯಾಗಿರುವುದೇ. ಹೀಗಿರುವಾಗ ಸಮ್ಯಕ್ ಜ್ಞಾನದಿಂದ ಪರಬ್ರಹ್ಮ ಸ್ವರೂಪ ತತ್ವವನ್ನು ತಿಳಿದವರು ಇವೆರಡೂ ಯೋಗಗಳು ಒಂದೇ ಆಗಿವೆ ಎಂದು ಭಾವಿಸುತ್ತಾರೆ. ಯತ್ ಸಾಂಖ್ಯೈಃ ಪ್ರಾಪ್ಯತೆ ಸ್ಥಾನಂ ತದ್ಯೋಗೈರಪಿ ಗಮ್ಯತೆ ಏಕಂ ಸಾಂಖ್ಯಂಚ ಯೋಗಂಚ ಯಃ ಪಶ್ಯತಿ ಸ ಪಶ್ಯತಿ. ಜ್ಞಾನ ಯೋಗಿಗಳ ಮೂಲಕ ಯಾವ ಪರಮಧಾಮವು ಪಡೆಯಲಾಗುತ್ತದೋ ಕರ್ಮಯೋಗಿಗಳ ಮೂಲಕವೂ ಸಹ ಅದನ್ನೇ ಪಡೆಯಲಾಗುತ್ತದೆ. ಅದಕ್ಕಾಗಿ ಯಾವ ಪುರುಷನು ಜ್ಞಾನಯೋಗ ಮತ್ತು ಕರ್ಮಯೋಗವನ್ನು ಫಲರೂಪದಲ್ಲಿ ಒಂದೆಂದು ನೋಡುತ್ತಾನೋ ಅವನೇ ಯಥಾರ್ಥವಾಗಿ ನೋಡುತ್ತಾನೆ. ಜ್ಞಾನಯೋಗದಿಂದ ಆಗುವ ಪ್ರಾಪ್ತಿಯೇ ಕರ್ಮಯೋಗದಿಂದಲೂ ಆಗುತ್ತದೆ. ಆದ್ದರಿಂದ ಈ ರೀತಿಯಾಗಿ ಇವೆರಡರಲ್ಲಿ ಸಹಜವಾಗಿಯೇ ಐಕ್ಯವಿದೆ. ಆಕಾಶ ಮತ್ತು ಟೊಳ್ಳು ಇವೆರಡರಲ್ಲಿ ಹೇಗೆ ಭೇದವಿಲ್ಲವೋ ಹಾಗೆಯೇ ಜ್ಞಾನಯೋಗ ಮತ್ತು ಕರ್ಮಯೋಗ ಇವುಗಳಲ್ಲಿ ಭೇದವಿಲ್ಲವೆಂದು ಅವನು ತಿಳಿಯುತ್ತಾನೆ. ಜ್ಞಾನಯೋಗ ಮತ್ತು ಕರ್ಮಯೋಗ ಇವುಗಳಲ್ಲಿ ಭಿನ್ನತೆ ಇಲ್ಲವೆಂದು ತಿಳಿದವನಿಗೆ ಈ ಜಗತ್ತಿನಲ್ಲಿ ಬೆಳಕಾಗಿದೆ, ಅಂದರೆ ಜ್ಞಾನ ಪ್ರಾಪ್ತಿಯಾಗಿದೆ. ಅವನೇ ಆತ್ಮ ಸ್ವರೂಪವನ್ನು ನೋಡಿರುವವನು. ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಮಯೋಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮ ನ ಚಿರೇಣಾಧಿಗಚ್ಚತಿ. ಆದರೆ ಹೇ ಅರ್ಜುನ, ಕರ್ಮಯೋಗವಿಲ್ಲದೆ ಸನ್ಯಾಸ ಅರ್ಥಾತ್ ಮನಸ್ಸು, ಇಂದ್ರಿಯಗಳು ಮತ್ತು ಶರೀರದ ಮೂಲಕ ನಡೆಯುವ ಸಂಪೂರ್ಣ ಕರ್ಮಗಳಲ್ಲಿ ಕರ್ತೃತ್ವದ ತ್ಯಾಗವು ಪ್ರಾಪ್ತವಾಗುವುದು ಕಠಿಣವಾಗಿದೆ. ಮತ್ತು ಭಗವಂತನ ಸ್ವರೂಪವನ್ನು ಮನನ ಮಾಡುವ ಕರ್ಮಯೋಗಿಯು ಪರಬ್ರಹ್ಮ ಪರಮಾತ್ಮನನ್ನು ಶೀಘ್ರವಾಗಿಯೇ ಪಡೆಯುತ್ತಾನೆ. ಪ್ರಾರ್ಥನೆ: ಕರ್ಮ ಮಾರ್ಗದಿಂದ ಮೋಕ್ಷರೂಪವಾದ ಪರ್ವತವನ್ನು ಹತ್ತಿದವನೇ ಆ ಪರ್ವತದ ಬ್ರಹ್ಮರೂಪಿ ಶಿಖರವನ್ನು
ಬೇಗನೆ ತಲುಪುವನು. ಅದಲ್ಲದೆ ಕರ್ಮ ಮಾರ್ಗದ ಆಚರಣೆಯನ್ನು ಮಾಡದೆ ಜ್ಞಾನ ಪ್ರಾಪ್ತಿಗಾಗಿ ವ್ಯರ್ಥವಾದ ಸನ್ಯಾಸದ ಹವ್ಯಾಸದಲ್ಲಿ ಬೀಳುವವರಿಗೆ ಎಂದಿಗೂ ಜ್ಞಾನ ಪ್ರಾಪ್ತಿ ಆಗುವುದಿಲ್ಲ. ಯೋಗಯುಕ್ತೋ ವಿಶುದ್ಧಾತ್ಮಾ ವಿಜಿತಾತ್ಮಾ ಜಿತೇಂದ್ರಿಯಃ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಯಾರ ಮನಸ್ಸು ತನ್ನ ವಶದಲ್ಲಿದೆಯೋ, ಯಾರು ಜಿತೇಂದ್ರಿಯನೋ ಹಾಗೂ ವಿಶುದ್ಧವಾದ ಅಂತಃಕರಣವುಳ್ಳವನೋ ಮತ್ತು ಸಮಸ್ತ ಪ್ರಾಣಿಗಳ ಆತ್ಮರೂಪಿ ಪರಮಾತ್ಮನೇ ಯಾರ ಆತ್ಮವಾಗಿದ್ದಾನೋ ಅಂತಹ ಕರ್ಮಯೋಗಿಯು ಕರ್ಮ ಮಾಡುತ್ತಿದ್ದರೂ ಕೂಡ ಲಿಪ್ತನಾಗುವುದಿಲ್ಲ. ಯಾರು ತನ್ನ ಮನಸ್ಸನ್ನು ಭ್ರಾಂತಿಯಿಂದ ಬಿಡಿಸಿ ಗುರುವಾಕ್ಯದಿಂದ ಶುದ್ಧಗೊಳಿಸಿ ಆತ್ಮ ಸ್ವರೂಪದಲ್ಲಿ ಲೀನಗೊಳಿಸಿರುವನೋ, ಸಮುದ್ರದಲ್ಲಿ ಉಪ್ಪನ್ನು ಹಾಕುವವರೆಗೆ ಅದು ಸಮುದ್ರದಿಂದ ಬೇರೆಯಾಗಿದ್ದು ಸಣ್ಣದಾಗಿರುತ್ತದೆ. ಅದನ್ನು ಸಮುದ್ರಕ್ಕೆ ಹಾಕಿದಾಗ ಸಮುದ್ರದ ಎಲ್ಲೆಡೆ ಹರಡುತ್ತದೆ. ಹಾಗೆಯೇ ಅವರ ಮನಸ್ಸು ಸಂಕಲ್ಪಗಳಿಂದ ಶೂನ್ಯವಾದಾಗ ಬ್ರಹ್ಮ ರೂಪದಲ್ಲಿ ನೆಲೆಸಿರುತ್ತದೆ, ಬ್ರಹ್ಮ ರೂಪದಲ್ಲಿ ಬೆರೆತಿರುತ್ತದೆ. ಅವರ ಮನಸ್ಸು ನೋಡಲು ಏಕದೇಶೀಯವಾಗಿದ್ದರೂ ಅವನು 3 ಲೋಕಗಳನ್ನು ವ್ಯಾಪಿಸಿರುವನು. ಬಳಿಕ ಅವನಿಗೆ ನಾನೊಬ್ಬ ಕರ್ತೃ, ಇದೊಂದು ಕರ್ಮ ಮತ್ತು ಇಂತಹ ಒಂದು ಕ್ರಿಯೆ ಮಾಡಬೇಕು ಎಂಬ ಮಾತುಗಳು ಸ್ವಾಭಾವಿಕವಾಗಿಯೇ ಇಲ್ಲವಾಗುತ್ತವೆ. ಲೋಕದ ದೃಷ್ಟಿಯಿಂದ ಅವನು ಎಲ್ಲ ಕರ್ಮಗಳನ್ನು ಮಾಡಿದರೂ ವಾಸ್ತವಿಕವಾಗಿ ಅವು ಮಾಡದಂತೆಯೇ ಇವೆ. ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತ್ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ವನ್ ಗಚ್ಚನ್ ಸ್ವಪನ್ ಶ್ವಸನ್ ಪ್ರಲಪನ್ ವಿಸೃಜನ್ ಗೃಹ್ಣನ್ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾಣೀಂದ್ರಿಯಾರ್ಥೇಷು ವರ್ತಂತ ಇತಿ ಧಾರಯನ್. ತತ್ವವನ್ನು ಅರಿತಿರುವ ಸಾಂಖ್ಯ ಯೋಗಿಯಾದರೋ ನೋಡುವಾಗಲೂ, ಕೇಳುವಾಗಲೂ, ಮುಟ್ಟುವಾಗಲೂ, ಮೂಸುವಾಗಲೂ, ಭೋಜನ ಮಾಡುವಾಗಲೂ, ನಡೆಯುವಾಗಲೂ, ನಿದ್ರಿಸುವಾಗಲೂ, ಉಸಿರಾಡುವಾಗಲೂ, ಮಾತನಾಡುವಾಗಲೂ, ತ್ಯಾಗ ಮಾಡುವಾಗಲೂ, ತೆಗೆದುಕೊಳ್ಳುವಾಗಲೂ ಹಾಗೂ ಕಣ್ಣುಗಳನ್ನು ತೆರೆಯುವಾಗಲೂ ಮತ್ತು ಮುಚ್ಚಿಕೊಳ್ಳುವಾಗಲೂ ಕೂಡ ಎಲ್ಲ ಇಂದ್ರಿಯಗಳು ತಮ್ಮ ತಮ್ಮ ಅರ್ಥಗಳಲ್ಲಿ ವರ್ತಿಸುತ್ತಿರುತ್ತವೆ. ಈ ಪ್ರಕಾರವಾಗಿ ತಿಳಿದುಕೊಂಡು ನಿಸ್ಸಂದೇಹವಾಗಿ ನಾನು ಏನನ್ನೂ ಮಾಡುವುದಿಲ್ಲ ಎಂಬುದಾಗಿ ತಿಳಿಯಬೇಕು. ಪ್ರಾರ್ಥನೆ: ಅವನಿಗೆ ದೇಹದಲ್ಲಿ ಆತ್ಮಬುದ್ಧಿಯ ನೆನಪೇ ಇಲ್ಲದಿದ್ದಾಗ ಮತ್ತೆ ಅವನಲ್ಲಿ ನಾನು ಕರ್ತೃವು ಎಂಬ ಅಭಿಮಾನ ಹೇಗೆ ಬರಬಲ್ಲದು? ಹೇಳು ನೋಡೋಣ. ಹಾಗೆಯೇ ಶರೀರದ ತ್ಯಾಗ ಮಾಡದೆಯೇ ಆ ಯೋಗಯುಕ್ತನಲ್ಲಿ ನಿರಾಕಾರ ಬ್ರಹ್ಮನ ಸಮಸ್ತ ಗುಣಗಳು ಕಂಡುಬರುತ್ತವೆ. ಇತರ ಜನರಂತೆಯೇ ಅವನೂ ಶರೀರಧಾರಿಯಾಗಿದ್ದು ಎಲ್ಲ ವ್ಯಾಪಾರವನ್ನೂ ಮಾಡಿದಂತೆ ಕಾಣುತ್ತದೆ. ಅವನು ಕಣ್ಣಿಂದ ನೋಡುತ್ತಾನೆ, ಕಿವಿಗಳಿಂದ ಕೇಳುತ್ತಾನೆ, ಆದರೂ ಅವನು ಶರೀರ ಭಾವದಲ್ಲಿ ಎಂದೂ ಲಿಪ್ತನಾಗುವುದಿಲ್ಲ. ಎಂತಹ ಅಚ್ಚರಿಯಿದು! ಅವನಿಗೆ ಸ್ಪರ್ಶ ಜ್ಞಾನವಿರುತ್ತದೆ, ಮೂಗಿಗೆ ವಾಸನೆ ತಿಳಿಯುತ್ತದೆ, ಸಮಯೋಚಿತವಾಗಿ ಮಾತನಾಡಲು ಅವನಿಗೆ ಬರುತ್ತದೆ. ಅವನು ಉಣ್ಣುವನು, ತ್ಯಜಿಸಬೇಕಾದುದನ್ನು ತ್ಯಜಿಸುತ್ತಾನೆ, ನಿದ್ದೆ ಬಂದಾಗ ಚೆನ್ನಾಗಿ ಮಲಗುವನು, ತನ್ನ ಇಚ್ಛೆಯಂತೆಯೇ ಅವನು ನಡೆಯುತ್ತಾನೆ. ಹಾಗೆಯೇ ಯಾವ ಯಾವ ಸಮಯದಲ್ಲಿ ಏನೇನು ಮಾಡಬೇಕೋ ಅದೆಲ್ಲ ಕರ್ಮಗಳನ್ನು ಮಾಡುತ್ತಾನೆ. ಒಂದೊಂದಾಗಿ ಎಷ್ಟೊಂದು ಹೇಳಲಿ ನೋಡು. ಶ್ವಾಸೋಚ್ಛ್ವಾಸ ಮಾಡುತ್ತಾ ಇದ್ದು ಕಣ್ಣು ಮಿಟಕಿಸುತ್ತಾ ಇರುತ್ತಾನೆ. ಎಲ್ಲವೂ ಅವನಲ್ಲಿ ಕಂಡು ಬರುತ್ತದೆ. ಆದರೆ ಅರ್ಜುನ, ಆತ್ಮಾನುಭವದ ಬಲದಿಂದ ಅವನು ಅವುಗಳ ಕರ್ತೃನಾಗುವುದಿಲ್ಲ. ಭ್ರಾಂತಿ ರೂಪವಾದ ಶಯ್ಯೆಯಲ್ಲಿ ಅವನು ಮಲಗಿದ್ದಾಗ ಸ್ವಪ್ನ ಸುಖಗಳಿಗೆ ಮರುಳಾಗಿದ್ದನು. ಆದರೆ ಈಗ ಅವನಿಗೆ ಬ್ರಹ್ಮಜ್ಞಾನದ ಎಚ್ಚರವಾಗಿದೆ. ಆದ್ದರಿಂದ ಅವನು ಕರ್ತೃನಲ್ಲ. ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ ನ ಸ ಪಾಪೇನ ಪದ್ಮಪತ್ರಮಿವಾಂಭಸಾ. ಯಾವ ಪುರುಷನು ಎಲ್ಲ ಕರ್ಮಗಳನ್ನು ಪರಮಾತ್ಮನಲ್ಲಿ ಅರ್ಪಣೆ ಮಾಡಿ ಮತ್ತು ಆಸಕ್ತಿಯನ್ನು ತ್ಯಾಗ ಮಾಡಿ ಕರ್ಮವನ್ನು ಮಾಡುತ್ತಾನೋ ಆ ಪುರುಷನು ನೀರಿನಲ್ಲಿ ಇರುವ ಕಮಲದೆಲೆಯು ನೀರಿನಿಂದ ಹೇಗೆ ಲಿಪ್ತವಾಗುವುದಿಲ್ಲವೋ ಅದರಂತೆ ಪಾಪದಿಂದ ಲಿಪ್ತನಾಗುವುದಿಲ್ಲ. ಇನ್ನು ಚೈತನ್ಯದ ಆಶ್ರಯದಿಂದ ಸರ್ವೇಂದ್ರಿಯಗಳ ವೃತ್ತಿಗಳು
ತಮ್ಮ ವಿಷಯಗಳಲ್ಲಿ ವರ್ತಿಸುತ್ತಾ ಇರುತ್ತವೆ. ದೀಪದ ಬೆಳಕಿನಲ್ಲಿ ಮನೆಯ ಎಲ್ಲ ವ್ಯವಹಾರಗಳೂ ನಡೆಯುವಂತೆ, ಆದರೆ ದೀಪವು ಅವುಗಳಿಂದ ಅಲಿಪ್ತವಾಗಿಯೇ ಇರುವಂತೆ ಜ್ಞಾನಿಯ ಕೈಯಿಂದಲೂ ಕರ್ಮಗಳು ಆಗುತ್ತಿರುತ್ತವೆ. ಆದರೆ ಕಮಲದ ಎಲೆಯು ನೀರಿನಲ್ಲಿದ್ದರೂ ನೆನೆಯದೆ ಇರುವಂತೆ ಆ ಜ್ಞಾನಿಯು ಸಮಸ್ತ ಕರ್ಮಗಳನ್ನು ಮಾಡುತ್ತಿದ್ದರೂ ಕರ್ಮ ಬಂಧನದಲ್ಲಿ ಸಿಲುಕುವುದಿಲ್ಲ. ಕಾಯೇನ ಮನಸಾ ಬುದ್ಧ್ಯಾ ಕೇವಲೈರಿಂದ್ರಿಯೈರಪಿ ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾತ್ಮಶುದ್ಧಯೇ. ಕರ್ಮಯೋಗಿಗಳು ಮಮತ್ವ ಬುದ್ಧಿರಹಿತರಾಗಿ ಕೇವಲ ಇಂದ್ರಿಯಗಳು, ಮನಸ್ಸು, ಬುದ್ಧಿ ಮತ್ತು ಶರೀರದ ಮೂಲಕ ಆಗುವ ಎಲ್ಲ ಕ್ರಿಯೆಗಳಲ್ಲಿ ಆಸಕ್ತಿಯನ್ನು ತ್ಯಾಗ ಮಾಡಿ ಅಂತಃಕರಣದ ಶುದ್ಧಿಗಾಗಿ ಕರ್ಮವನ್ನು ಮಾಡುತ್ತಾರೆ. ಯಾವ ಕರ್ಮವು ಬುದ್ಧಿಯ ಅರಿವಿಗೆ ಮೊದಲೇ ಹಾಗೂ ಮನಸ್ಸಿನಲ್ಲಿ ವಿಚಾರಗಳು ಏಳುವ ಮೊದಲೇ ನಡೆದು ಹೋಗುವ ವ್ಯವಹಾರವನ್ನು, ಅಂದರೆ ಕರ್ಮವನ್ನು ಶಾರೀರಿಕವೆಂದು ಹೇಳುತ್ತಾರೆ. ಇದನ್ನು ಸ್ಪಷ್ಟಪಡಿಸಿ ಹೇಳುತ್ತೇನೆ ಕೇಳು. ಸಣ್ಣ ಮಕ್ಕಳ ವ್ಯವಹಾರ ಅಥವಾ ಚೇಷ್ಟೆ ಮನಸ್ಸು ಅಥವಾ ಬುದ್ಧಿಗಳನ್ನು ಬಿಟ್ಟು ನಡೆಯುತ್ತವೆ. ಹಾಗೆಯೇ ಯೋಗಿಗಳು ಕೇವಲ ಶರೀರದಿಂದಲೇ ಕರ್ಮಗಳನ್ನು ಮಾಡುತ್ತಾರೆ. ಹೀಗೆ 5 ತತ್ವಗಳಿಂದ ಉಂಟಾದ ಶರೀರವು ಮಲಗಿದ್ದಾಗ ಸ್ವಪ್ನದಂತೆ ಮನಸ್ಸು ಒಂಟಿಯಾಗಿಯೇ ವ್ಯವಹರಿಸುತ್ತದೆ. ಅರ್ಜುನ, ವಾಸನೆಯು ದೇಹಕ್ಕೆ ತಿಳಿಸದೆಯೇ ಅದರಿಂದ ಸುಖ ದುಃಖಗಳನ್ನು ಭೋಗಿಸುವಂತೆ ಮಾಡುತ್ತದೆ. ಇದೊಂದು ಅಚ್ಚರಿಯ ಮಾತಾಗಿದೆ. ಇಂದ್ರಿಯಗಳಿಗೆ ತಿಳಿಯದೆಯೇ ನಡೆಯುವ ವ್ಯಾಪಾರಗಳಿಗೆ ಕೇವಲ ಮನೋವ್ಯಾಪಾರ ಎಂದು ಹೇಳಬೇಕು. ಯೋಗಿಗಳಾದವರು ಇಂತಹ ಮನೋವ್ಯಾಪಾರವನ್ನೇ ಆಚರಿಸುತ್ತಾರೆ. ಆದರೂ ಅವರು ಕರ್ಮದಿಂದ ಬಂಧಿತರಾಗುವುದಿಲ್ಲ, ಏಕೆಂದರೆ ಅವರು ಅಹಂಕಾರವನ್ನು ತ್ಯಜಿಸಿರುತ್ತಾರೆ. ಮನುಷ್ಯನ ಮನಸ್ಸು ಭ್ರಮಿತವಾದಾಗ ಅಥವಾ ಪಿಶಾಚಿ ಬಾಧೆಗೆ ಒಳಗಾದಾಗ ಚಿತ್ತವಿದ್ದರೂ ಇಂದ್ರಿಯ ವ್ಯಾಪಾರಗಳು ಅವ್ಯವಸ್ಥಿತವಾಗಿ ಕಾಣುತ್ತವೆ. ಬುದ್ಧಿಗಳನ್ನು ಅನುಸರಿಸಿ ಅವು ಇರುವುದಿಲ್ಲ. ಕಾರಣ ಭ್ರಮನಿರಸನವಾದಾಗ ಅವುಗಳ ನೆನಪು ಅವನಿಗೆ ಇರುವುದಿಲ್ಲ. ಎದುರಿಗೆ ಬಂದ ಮನುಷ್ಯನು ಅವನಿಗೆ ಕಾಣುತ್ತಾನೆ. ಯಾರಾದರೂ ಕರೆದರೆ ಕೇಳಿಸುತ್ತದೆ. ಅವನು ತನ್ನಲ್ಲೇ ಮಾತನಾಡುತ್ತಾ ಇರುತ್ತಾನೆ. ಆದರೆ ಆಯಾಯ ಕ್ರಿಯೆಗಳ ಎಚ್ಚರ ಅವನಿಗೆ ಇರುವುದಿಲ್ಲ. ಅಂದರೆ ಚಿತ್ತವು ಸ್ಥಿಮಿತದಲ್ಲಿರುವುದಿಲ್ಲ. ಇರಲಿ, ಕಾರಣವಿಲ್ಲದೆ ಮಾಡುವುದರ ಫಲವು ಇಂದ್ರಿಯಗಳದ್ದೇ ಕರ್ಮವಾಗಿದೆ. ಇದೇ ತತ್ವಾರ್ಥವಾಗಿದೆ ಎಂದು ತಿಳಿ. ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ, ಪಾರ್ಥ, ಇದಲ್ಲದೆ ಎಲ್ಲವನ್ನೂ ಅರಿತು ಮಾಡುವ ಕರ್ಮವು ಬುದ್ಧಿಯ ಕರ್ಮವೆಂದು ತಿಳಿ. ಆ ಯೋಗಿಗಳು ಬುದ್ಧಿಯನ್ನು ಮುಂದು ಮಾಡಿ ಮನಃಪೂರ್ವಕ ಕರ್ಮಗಳನ್ನು ಆಚರಿಸುತ್ತಾರೆ. ಆದರೆ ಅವರು ಕರ್ಮಾತೀತ ಬ್ರಹ್ಮಭಾವದಿಂದಲೂ ಅತೀತರಾಗಿದ್ದು ಮುಕ್ತರೇ ಆಗಿರುತ್ತಾರೆ. ಏಕೆಂದರೆ ಬುದ್ಧಿಯಿಂದ ಹಿಡಿದು ದೇಹದವರೆಗೆ ಅವರಿಗೆ ಅಹಂಕಾರದ ನೆನಪೂ ಕೂಡ ಆಗುವುದಿಲ್ಲ. ಆದ್ದರಿಂದ ಅವರು ಕರ್ಮ ಮಾಡುತ್ತಾ ಇದ್ದರೂ ಶುದ್ಧರಾಗಿದ್ದಾರೆ. ನಾನೇ ಕರ್ಮ ಮಾಡುವವನು ಎಂಬ ಭಾವವನ್ನು ಇರಿಸದೆ ಮಾಡುವ ಕರ್ಮವೇ ನೈಷ್ಕರ್ಮ್ಯವಾಗಿದೆ. ಇದು ಗುರುವಿನಿಂದ ತಿಳಿಯುವ ತತ್ವವನ್ನು ಅವರು ಅರಿತಿರುತ್ತಾರೆ. ನಾನು ಈಗ ಶಬ್ದಗಳಿಂದ ಪ್ರತಿಪಾದಿಸಲಾಗದ ಮಾತನ್ನು ಹೇಳಿದೆ. ಅದರಿಂದ ಶಾಂತಿರಸವು ಪಾತ್ರೆಯಲ್ಲಿ ತುಂಬಿ ಕೆಳಗೆ ಚೆಲ್ಲಿ ಹೋಗುವಷ್ಟು ಹೆಚ್ಚಾಯಿತು. ಇಂದ್ರಿಯಗಳ ದೈನ್ಯವು ಪೂರ್ಣವಾಗಿ ಇಲ್ಲವಾದವನೇ ಈ ತಾತ್ವಿಕ ಮಾತು ಕೇಳಲು ಅಧಿಕಾರಿಯಾಗಿದ್ದಾನೆ. ಮತ್ತೆ ಶ್ರೋತೃಗಳು ಜ್ಞಾನದೇವರಿಗೆ ಹೇಳುತ್ತಾರೆ, ಸ್ವಾಮಿ, ಈ ವಿಷಯಾಂತರ ಸಾಕು. ಕಥೆಯ ಸಂಬಂಧವನ್ನು ಬಿಡಬೇಡಿರಿ, ಏಕೆಂದರೆ ಶ್ಲೋಕಗಳ ಸಂಗತಿ ಕೆಟ್ಟು ಹೋದೀತು. ಮನಸ್ಸಿನಿಂದ ಅರಿಯಲು ಕಷ್ಟವಾದ ಮತ್ತು ವಿಚಾರ ಮಾಡಿಯೂ ಬುದ್ಧಿಗೂ ಸಿಗದಿರುವುದನ್ನೇ ದೈವಾನುಕೂಲದಿಂದ ನಿಮ್ಮಿಂದ ಹೇಳಲಾಗುತ್ತಿದೆ. ಯಾವುದೇ ಮಾತಿಗೆ ಮೀರಿದುದನ್ನು ಮಾತಿನಲ್ಲಿ ಸಿಲುಕಿಸಿದರೆ ಇನ್ನು ಉಪಾಯವೇನು? ಆದರೆ ಇರಲಿ, ಇನ್ನು ಕತೆ ಹೇಳಿ. ಶ್ರೋತೃಗಳ ಇಂತಹ ಉತ್ಕಟವಾದ ಬಯಕೆಯನ್ನು ಅರಿತು ನಿವೃತ್ತಿದಾಸರಾದ ಜ್ಞಾನೇಶ್ವರರು ಹೇಳಿದರು, ಶ್ರೀಕೃಷ್ಣಾರ್ಜುನರಿಬ್ಬರ ಸಂವಾದವನ್ನು ಇಷ್ಟು ಹೊತ್ತು ಕೇಳಿದುದನ್ನು ಮನನ ಮಾಡಿ ಮುಂದೆ ಅದನ್ನೇ ಕೇಳಿರಿ. ಬಳಿಕ ಶ್ರೀಕೃಷ್ಣನು ಪಾರ್ಥನಿಗೆ ಹೇಳಿದನು, ಪೂರ್ಣವಾದ ಬ್ರಹ್ಮನಿಷ್ಠೆಯನ್ನು ಗುರುತಿಸಬಹುದಾದ ನಿಜವಾದ ಚಿಹ್ನೆಯನ್ನು ನಾನು ಕೇಳುತ್ತೇನೆ. ಚೆನ್ನಾಗಿ ಲಕ್ಷ್ಯ ಕೊಡು. ಯುಕ್ತಃ ಕರ್ಮ ಫಲಂ ತ್ಯಕ್ತ್ವಾ ಶಾಂತಿಮಾಪ್ನೋತಿ ನೈಷ್ಠಿಕೀಂ ಅಯುಕ್ತಃ ಕಾಮಕಾರೇಣ ಫಲೇ ಸಕ್ತೋ ನಿಬಧ್ಯತೆ. ಕರ್ಮಯೋಗಿಯು ಕರ್ಮಗಳ ಫಲಗಳನ್ನು ತ್ಯಾಗ ಮಾಡಿ
ಭಗವತ್ ಪ್ರಾಪ್ತಿ ರೂಪವಾದ ಶಾಂತಿಯನ್ನು ಪಡೆಯುತ್ತಾನೆ ಮತ್ತು ಸಕಾಮ ಪುರುಷನು ಕಾಮನೆಯ ಪ್ರೇರಣೆಯಿಂದ ಫಲದಲ್ಲಿ ಆಸಕ್ತನಾಗಿ ಬಂಧಿತನಾಗುತ್ತಾನೆ. ನೋಡು, ಜಗತ್ತಿನಲ್ಲಿ ಆತ್ಮಜ್ಞಾನದಿಂದ ತುಂಬಿರುವವನಿಗೆ ಮತ್ತು ಕರ್ಮ ಫಲದ ಕುರಿತು ಜಿಗುಪ್ಸೆ ಉಂಟಾದವನಿಗೆ ಮನೆಯಲ್ಲಿ ಕುಳಿತೇ ಶಾಂತಿಯು ಪ್ರಾಪ್ತಿಯಾಗುತ್ತದೆ. ಅರ್ಜುನ, ಸಂಸಾರಿಯಾದ ಇನ್ನೊಬ್ಬನು ಕರ್ಮ ಬಂಧನದಲ್ಲಿ ಬಂಧಿತನಾಗಿ ಅಭಿಲಾಷೆಯ ಹಗ್ಗದಿಂದ ಫಲಭೋಗದ ಗೂಟಕ್ಕೆ ಗಟ್ಟಿಯಾಗಿ ಕಟ್ಟಲ್ಪಡುತ್ತಾನೆ. ಸರ್ವಕರ್ಮಾಣಿ ಮನಸಾ ಸನ್ಯಸ್ಯಾಸ್ತೆ ಸುಖಂ ವಶಿ ನವದ್ವಾರೇ ಪುರೇ ದೇಹಿ ನೈವ ಕುರ್ವನ್ನ ಕಾರಯನ್. ಅಂತಃಕರಣವು ಯಾರ ವಶದಲ್ಲಿದೆಯೋ ಅಂತಹ ಸಾಂಖ್ಯಯೋಗವನ್ನು ಆಚರಿಸುವ ಪುರುಷನು ಮಾಡದೆ ಮತ್ತು ಮಾಡಿಸದೆಯೇ ನವದ್ವಾರಗಳುಳ್ಳ ಶರೀರ ರೂಪಿ ಪುರದಲ್ಲಿ ಎಲ್ಲ ಕರ್ಮಗಳನ್ನು ಮನಸ್ಸಿನಿಂದ ತ್ಯಜಿಸಿ ಆನಂದಪೂರ್ವಕವಾಗಿ ಸಚ್ಚಿದಾನಂದ ಘನ ಪರಮಾತ್ಮನ ಸ್ವರೂಪದಲ್ಲಿ ಸ್ಥಿತನಾಗಿರುತ್ತಾನೆ. ಫಲೇಚ್ಛೆಯುಳ್ಳ ಮನುಷ್ಯನಂತೆ ಜ್ಞಾನಿಯು ಎಲ್ಲ ಕರ್ಮಗಳನ್ನು ಮಾಡಿಯೂ ಫಲವದಲ್ಲಿ ಇಚ್ಛೆಯುಳ್ಳ ಮನುಷ್ಯನಂತೆಯೇ ಜ್ಞಾನಿಯು ಎಲ್ಲ ಕರ್ಮಗಳನ್ನು ಮಾಡಿಯೂ ತನ್ನ ಕೈಯಿಂದ ಅದು ನಡೆದೇ ಇಲ್ಲ. ಹೀಗೆ ಅಕರ್ತೃತ್ವದ ಅರಿವಿನಿಂದ ಅವನು ಅದರ ಕುರಿತು, ಅಂದರೆ ತಾನು ಮಾಡಿದ ಆ ಕರ್ಮದ ಕುರಿತು ಉದಾಸೀನನಾಗಿರುತ್ತಾನೆ. ಅವನು ನೋಡಿದಲ್ಲೆಲ್ಲ ಸುಖಮಯವಾಗುತ್ತದೆ ಹಾಗೂ ಅವನು ಹೇಳಿದ್ದರಲ್ಲಿ ಬ್ರಹ್ಮಜ್ಞಾನವು ಬಂದು ನಿಲ್ಲುತ್ತದೆ. ಫಲೇಚ್ಛೆ ಎಂಬುದೊಂದು ಇಲ್ಲದಿದ್ದರೆ ಅವನು ನವದ್ವಾರಯುಕ್ತವಾದ ದೇಹದಲ್ಲಿ ಇದ್ದರೂ ಇಲ್ಲದಂತೆ ಇರುತ್ತಾನೆ. ಸರ್ವ ಕರ್ಮಗಳನ್ನು ಮಾಡಿದರೂ ಮಾಡದಂತೆಯೇ ಇರುತ್ತಾನೆ. ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭುಃ ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ಪರಮೇಶ್ವರನು ಮನುಷ್ಯರ ಕರ್ತೃತ್ವವಾಗಲಿ ಕರ್ಮಗಳಾಗಲಿ ಮತ್ತು ಕರ್ಮ ಫಲ ಸಂಯೋಗವಾಗಲಿ ರಚಿಸುವುದಿಲ್ಲ, ಆದರೆ ಪ್ರಕೃತಿಯೇ ವರ್ತಿಸುತ್ತದೆ. ಅರ್ಥಾತ್ ಗುಣಗಳೇ ಗುಣಗಳಲ್ಲಿ ವರ್ತಿಸುತ್ತಿವೆ. ಜಗದೀಶ್ವರನು ವಾಸ್ತವವಾಗಿ ಕ್ರಿಯಾಶೂನ್ಯನಾಗಿದ್ದರೂ ಮಾಯಾ ಉಪಾಧಿಯನ್ನು ಆರೋಪಿಸಿದಾಗ ಈ ಮೂರು ಲೋಕಗಳನ್ನು ರಚಿಸಿ ವಿಸ್ತರಿಸುತ್ತಾನೆ. ಹೀಗೆ ಕಾಣುತ್ತದೆ. ಅವನನ್ನು ಕರ್ತ ಎಂದು ಹೇಳಿದರೂ ಯಾವುದೇ ಕರ್ಮದಿಂದ ಅವನು ಲಿಪ್ತನಾಗುವುದಿಲ್ಲ. ಕಾರಣ ಅವನಲ್ಲಿ ಉದಾಸೀನ ವೃತ್ತಿ ಇರುವುದರಿಂದ ಯಾವುದೇ ಕರ್ಮವು ಅವನನ್ನು ಸ್ಪರ್ಶಿಸುವುದಿಲ್ಲ. ಅವನ ಯೋಗ ನಿದ್ರೆಯಲ್ಲಿ ಎಂದಿಗೂ ಭಂಗ ಉಂಟಾಗುವುದಿಲ್ಲ ಮತ್ತು ಅವನ ಅಕರ್ತೃತ್ವಕ್ಕೂ ಕುಂದುಂಟಾಗುವುದಿಲ್ಲ. ಆದರೆ ಅವನು ಮಹಾಭೂತ ಸಮುದಾಯಗಳನ್ನು ಉತ್ಪನ್ನ ಮಾಡುತ್ತಾನೆ. ಅವನು ಜಗತ್ತಿನ ಸಮಸ್ತ ಪ್ರಾಣಿಗಳನ್ನು ವ್ಯಾಪಿಸಿ ಇರುತ್ತಾನೆ, ಆದರೆ ಎಂದಿಗೂ ಯಾವುದೇ ಆಸಕ್ತಿಯನ್ನು ಇರಿಸುವುದಿಲ್ಲ. ಈ ಜಗತ್ತು ಉತ್ಪನ್ನವಾಗುತ್ತದೆ, ಲಯವಾಗುತ್ತದೆ, ಇದರ ಪರಿವೆಯೇ ಅವನಿಗೆ ಇರುವುದಿಲ್ಲ. ನಾದತ್ತೇ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ಸರ್ವವ್ಯಾಪಿಯಾದ ಪರಮೇಶ್ವರನು ಯಾರ ಪಾಪಕರ್ಮವನ್ನಾಗಲಿ ಅಥವಾ ಶುಭಕರ್ಮವನ್ನಾಗಲಿ ಸ್ವೀಕರಿಸುವುದಿಲ್ಲ. ಆದರೆ ಅಜ್ಞಾನದ ಮೂಲಕ ಜ್ಞಾನವು ಮುಚ್ಚಲ್ಪಟ್ಟಿದೆ. ಅದರಿಂದಲೇ ಎಲ್ಲ ಅಜ್ಞಾನಿ ಮನುಷ್ಯರು ಮೋಹಿತರಾಗುತ್ತಿದ್ದಾರೆ. ಸಕಲ ಪ್ರಾಣಿಗಳಿಂದ ಆಗುವ ಪಾಪ ಪುಣ್ಯಗಳ ಬಳಿಯಲ್ಲೇ ಪಾಪ ಪುಣ್ಯಗಳು ಬಳಿಯಲ್ಲೇ ಇದ್ದರೂ ಅವನು ಅದನ್ನು ನೋಡುವುದಿಲ್ಲ. ಇಷ್ಟೇ ಅಲ್ಲ, ಅದಕ್ಕೆ ಸಾಕ್ಷಿಯಾಗಿಯೂ ಇರುವುದಿಲ್ಲ. ಹಾಗಿರುವಾಗ ಬೇರೆ ವಿಷಯದ ಬಗ್ಗೆ ಏಕೆ ಮಾತನಾಡಬೇಕು? ಅವನು ಸಗುಣ ಸ್ವರೂಪನಾಗಿ ದೇಹಧಾರಿಯಾಗಿ ಲೀಲೆ ಮಾಡುವನು, ಅಂದರೆ ಅವತಾರವೆತ್ತುವನು. ಆದರೆ ಆ ಪ್ರಭುವಿನ ನಿರಾಕಾರತ್ವವು ಮಲಿನವಾಗುವುದಿಲ್ಲ. ಹೀಗಿರುವಾಗ ಅರ್ಜುನ, ಅವನು ಚರಾಚರ ಜಗತ್ತನ್ನು ಸೃಷ್ಟಿಸುತ್ತಾನೆ, ಪಾಲಿಸುತ್ತಾನೆ, ಸಂಹಾರ ಮಾಡುತ್ತಾನೆ ಎಂದು ಜನರು ಹೇಳುತ್ತಾರೆ. ಆದರೆ ಅದು ಅಜ್ಞಾನದಿಂದಾಗಿ ಹೇಳುವರು ಎಂದು ತಿಳಿ. ಜ್ಞಾನೇನ ತು ತದಜ್ಞಾನಂ ಯೇಷಾಂ ನಾಶಿತಮಾತ್ಮನಃ ತೇಷಾಮಾದಿತ್ಯವಜ್ಞಾನಂ ಪ್ರಕಾಶಯತಿ ತತ್ಪರಂ. ಆದರೆ ಯಾರ ಆ ಅಜ್ಞಾನವು ಪರಮಾತ್ಮನ ತತ್ವಜ್ಞಾನದ ಮೂಲಕ ನಾಶವಾಗಿದೆಯೋ
ಅವನ ಆ ಜ್ಞಾನವು ಸೂರ್ಯನಂತೆ ಆ ಸಚ್ಚಿದಾನಂದ ಘನನಾದ ಪರಮಾತ್ಮನನ್ನು ಪ್ರಕಾಶಗೊಳಿಸುತ್ತದೆ. ಆ ಅಜ್ಞಾನವು ಸಮೂಲವಾಗಿ ಇಲ್ಲವಾದಾಗ ಭ್ರಾಂತಿ ರೂಪವಾದ ಕತ್ತಲು ಇರುವುದಿಲ್ಲ. ಹೀಗಾದಾಗ ಮತ್ತೆ ಭಗವಂತನಾದ ನನ್ನ ಅಕರ್ತೃತ್ವವು ಸ್ಪಷ್ಟವಾಗಿ ಪ್ರಕಟವಾಗುತ್ತದೆ. ಹೀಗೆ ಭಗವಂತನು ಅಕರ್ತೃನಾಗಿದ್ದಾನೆ ಎಂಬ ನಿಶ್ಚಯ ಮನಸ್ಸಿಗೆ ಉಂಟಾದಾಗ ಅವನೇ ನಾನಾಗಿದ್ದೇನೆ ಎಂಬುದು ಮೊದಲಿನಿಂದಲೂ ಸಿದ್ಧವೇ ಆಗಿದೆ. ಆಗ ನಾನೂ ಅಕರ್ತನಾಗಿದ್ದೇನೆ ಎಂಬುದು ಸಿದ್ಧವಾಯಿತು. ವಿವೇಕದಿಂದಾಗಿ ಹೀಗೆ ಚಿತ್ತದಲ್ಲಿ ಪ್ರಕಾಶ ಬಿದ್ದಾಗ ಅವನಿಗೆ 3 ಲೋಕಗಳಲ್ಲಿ ಭೇದವೆಲ್ಲಿಯದು. ತನ್ನ ಸ್ವಾನುಭವದಿಂದ ಸಮಸ್ತ ಜಗತ್ತು ಮುಕ್ತವೇ ಆಗಿದೆ ಎಂದು ಅವನು ಭಾವಿಸುತ್ತಾನೆ. ಹೇಗೆಂದರೆ ಪೂರ್ವದಲ್ಲಿ ಸೂರ್ಯನು ಉದಯಿಸಿದಾಗ ಇತರ ದಿಕ್ಕುಗಳಲ್ಲಿಯೂ ಪ್ರಕಾಶ ಉಂಟಾಗಿ ಅಂಧಕಾರ ನಾಶವಾಗುತ್ತದೆ. ತದ್ಬುದ್ಧಯಸ್ತದಾತ್ಮಾನಸ್ತನ್ನಿಷ್ಠಾಸ್ತತ್ಪರಾಯಣಾಃ ಗಚ್ಚಂತ್ಯ ಪುನರಾವೃತ್ತಿಂ ಜ್ಞಾನ ನಿರ್ಧೂತ ಕಲ್ಮಷಾಃ. ಯಾರ ಮನಸ್ಸು ಪರಮಾತ್ಮನಲ್ಲಿ ತದ್ರೂಪವಾಗಿದೆಯೋ, ಯಾರ ಬುದ್ಧಿಯು ಪರಮಾತ್ಮನಲ್ಲಿ ತದ್ರೂಪವಾಗಿದೆಯೋ ಮತ್ತು ಸಚ್ಚಿದಾನಂದ ಘನ ಪರಮಾತ್ಮನಲ್ಲಿಯೇ ಯಾರಿಗೆ ನಿರಂತರವಾದ ಏಕೀಭಾವದ ಸ್ಥಿತಿಗಿದೆಯೋ ಅಂತಹ ಪರಮಾತ್ಮ ಪರಾಯಣರಾದ ಪುರುಷರು ಜ್ಞಾನದ ಮೂಲಕ ಪಾಪರಹಿತರಾಗಿ ಆ ಅಪುನರಾವೃತ್ತಿಯನ್ನು ಅರ್ಥಾತ್ ಪರಮ ಗತಿಯನ್ನು ಪಡೆಯುತ್ತಾರೆ. ಅಂದರೆ ಪುನರಾವೃತ್ತಿ ಇಲ್ಲದ ಪರಮ ಗತಿಯನ್ನು ಪಡೆಯುತ್ತಾರೆ. ಸಾಧಕನಿಗೆ ಆತ್ಮಜ್ಞಾನ ಸಂಬಂಧವಾಗಿ ನಿಶ್ಚಯವಾದಾಗ ತಾನೇ ತನ್ನನ್ನು ಬ್ರಹ್ಮರೂಪವೆಂದು ಭಾವಿಸತೊಡಗುವನು. ತನ್ನ ವೃತ್ತಿಯನ್ನು ಪೂರ್ಣ ಬ್ರಹ್ಮಾಕಾರವಾಗಿಸಿಕೊಂಡು ಹಗಲು ರಾತ್ರಿ ಅದೇ ಅನುಸಂಧಾನದಲ್ಲಿ ಇರುತ್ತಾನೆ. ಇಂತಹ ಸರ್ವವ್ಯಾಪಕವಾದ ಜ್ಞಾನವು ಪ್ರಾಪ್ತವಾದವರಿಗೆ ಸಮದೃಷ್ಟಿಯು ಉಂಟಾಗುತ್ತದೆ. ಅದನ್ನು ವಿಶೇಷವಾಗಿ ಶಬ್ದಗಳಿಂದ ಹೇಗೆ ಆಡಿ ತೋರಿಸಲಾದೀತು? ಅವರು ತಮ್ಮನ್ನು ಸಚ್ಚಿದಾನಂದ ಬ್ರಹ್ಮರೂಪರಾಗಿದ್ದೇವೆ ಎಂದು ಭಾವಿಸುವಂತೆಯೇ ಈ ವಿಶ್ವವನ್ನೂ ಹಾಗೆಯೇ ಭಾವಿಸುವುದರಲ್ಲಿ ಅಚ್ಚರಿಯೇನಿದೆ? ದೈವ ಭಾಗ್ಯವು ಕುತೂಹಲಕ್ಕಾಗಿಯೂ ದೈನ್ಯವನ್ನು ನೋಡುವುದಿಲ್ಲ, ಅಥವಾ ವಿವೇಕವು ಭ್ರಾಂತಿಯನ್ನು ತಿಳಿಯುವುದಿಲ್ಲ, ಅಥವಾ ಸೂರ್ಯನು ಅಂಧಕಾರವನ್ನು ಸ್ವಪ್ನದಲ್ಲಿಯೂ ನೋಡುವುದಿಲ್ಲ, ಅಮೃತವು ಮೃತ್ಯುವಿನ ಸುದ್ದಿಯನ್ನು ಕಿವಿಗಿಂದಲೂ ಕೇಳುವುದಿಲ್ಲ. ಇದಿರಲಿ, ಉಷ್ಣತೆ ಹೇಗಿದೆ ಎಂಬುದು ಚಂದ್ರನಿಗೆ ಹೇಗೆ ತಿಳಿದಿಲ್ಲವೋ ಹಾಗೆಯೇ ಜ್ಞಾನಿಯಾದವರಿಗೆ ಸಮಸ್ತ ಪ್ರಾಣಿಗಳಲ್ಲಿ ಭೇದವು ಕಂಡುಬರುವುದಿಲ್ಲ. ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೆ ಚ ಪಂಡಿತಾಃ ಸಮದರ್ಶಿನಃ. ಆ ಜ್ಞಾನಿಗಳಾದವರು ವಿದ್ಯಾ ಮತ್ತು ವಿನಯಯುಕ್ತರಾದ ಬ್ರಾಹ್ಮಣನಲ್ಲಿ ಹಾಗೂ ಹಸು, ಆನೆ, ನಾಯಿ ಮತ್ತು ಚಂಡಾಲನಲ್ಲಿಯೂ ಸಹ ಸಮದರ್ಶಿಗಳಾಗಿಯೇ ಇರುತ್ತಾರೆ. ಮತ್ತೆ ಇದು ಇರುವೆ, ಇದು ಆನೆ, ಇವನು ಅಂತ್ಯಜ, ಇವನು ಬ್ರಾಹ್ಮಣ, ಇವನು ನನ್ನ ಮಗ, ಇವನು ಬೇರೆಯವರ ಮಗ, ಇಂತಹ ಭೇದವು ಹೇಗೆ ಉಳಿಯಬಲ್ಲದು? ಇದು ಹಸು, ಇದು ಆನೆ, ಒಂದು ದೊಡ್ಡದು, ಒಂದು ಚಿಕ್ಕದು, ಇಂತಹ ದ್ವೈತ ಭಾವದ ಸ್ವಪ್ನವೂ ಕೂಡ ಅದ್ವೈತ ಬೋಧದಿಂದ ಎಚ್ಚರಗೊಂಡವನಿಗೆ ಬೀಳಲಾರದು. ನಾನೆಂಬ ಭಾವವು ಇರುವಲ್ಲಿಯೇ ಭೇದ ದೃಷ್ಟಿಯು ಕಂಡು ಬಂದೀತು. ಆದರೆ ಅದು ಪೂರ್ಣವಾಗಿ ಇಲ್ಲವಾದಾಗ ಭೇದ ದೃಷ್ಟಿಯು ಹೇಗೆ ಕಂಡೀತು? ಇಹೈವ ತೈರ್ಜಿತಃ ಸರ್ಗಃ ಯೇಷಾಂ ಸಾಮ್ಯೇ ಸ್ಥಿತಂ ಮನಃ ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾಃ. ಯಾರ ಮನಸ್ಸು ಸಮಭಾವದಲ್ಲಿ ಸ್ಥಿತವಾಗಿದೆಯೋ ಅವರ ಮೂಲಕ ಈ ಜೀವಿತ ಅವಸ್ಥೆಯಲ್ಲಿಯೇ ಸಮಸ್ತ ಜಗತ್ತು ಗೆಲ್ಲಲ್ಪಟ್ಟಿರುತ್ತದೆ. ಏಕೆಂದರೆ ಸಚ್ಚಿದಾನಂದ ಘನ ಪರಮಾತ್ಮನು ನಿರ್ದೋಷನೂ ಮತ್ತು ಸಮಸ್ತನೂ ಆಗಿದ್ದಾನೆ. ಇದರಿಂದಾಗಿ ಅವರು ಸಚ್ಚಿದಾನಂದ ಘನನಾದ ಪರಮಾತ್ಮನಲ್ಲಿಯೇ ಸ್ಥಿತವಾಗಿರುತ್ತಾರೆ. ಆದ್ದರಿಂದ ಯಾವಾಗಲೂ ಅವನಿಗೆ ಸಮದೃಷ್ಟಿ ಇರುತ್ತದೆ. ಅವನು ಸ್ವತಃ ಅದ್ವಿತೀಯ ಬ್ರಹ್ಮವೇ ಆಗಿದ್ದಾನೆ. ಇದೇ ಸಮದೃಷ್ಟಿಯ ಪೂರ್ಣ ಪರಿಚಯವೆಂದು ತಿಳಿ. ವಿಷಯ ಸಂಘವನ್ನು ಬಿಡದೆ
ಇಂದ್ರಿಯಗಳನ್ನು ದಂಡಿಸದೆ ಸಮಸ್ತ ಭೋಗಗಳನ್ನು ಭೋಗಿಸುತ್ತಾ ಇದ್ದರೂ ವಾಸನಾರಹಿತನಾದ್ದರಿಂದ ಅಲಿಪ್ತತೆಯನ್ನು ಅನುಭವಿಸಿರುವನು. ಅವನು ಜನರನ್ನು ಅನುಸರಿಸುತ್ತಾ ಉಳಿದ ಸಾಮಾನ್ಯ ಜನರಂತೆ ವ್ಯವಹರಿಸುತ್ತಾ ಇದ್ದರೂ ಲೌಕಿಕವಾದ ಅಜ್ಞಾನವನ್ನು ತ್ಯಾಗ ಮಾಡಿರುವನು. ಪಿಶಾಚಿಯು ಜಗತ್ತಿನಲ್ಲಿ ಇದ್ದುಕೊಂಡು ಜಗತ್ತಿಗೆ ಕಾಣಿಸದಂತೆಯೇ ಅವನು ದೇಹಧಾರಿಯಾಗಿದ್ದರೂ ಸಂಸಾರಿಗಳು ಅವನನ್ನು ಗುರುತಿಸುವುದಿಲ್ಲ. ಇದಿರಲಿ, ಗಾಳಿಯಿಂದಾಗಿ ನೀರಿನಲ್ಲಿ ಅಲೆಗಳು ಏಳುತ್ತವೆ, ಆದರೆ ನೋಡುವವರು ಅಲೆಗಳು ನೀರಿನಿಂದ ಬೇರೆಯಾಗಿದೆ ಎಂದು ಹೇಳುತ್ತಾರೆ. ಯಾರ ಮನಸ್ಸು ಎಲ್ಲೆಡೆ ಸಮತೆಯನ್ನು ಹೊಂದಿದೆಯೋ ಅವನಿಗೆ ನಾಮರೂಪ ಶರೀರಗಳು ಜಗತ್ತಿನಲ್ಲಿ ಇರುವಂತೆ ಇದ್ದರೂ ಅವನು ಸಾಕ್ಷಾತ್ ಬ್ರಹ್ಮನೇ ಆಗಿರುವನು. ಭಗವಂತನು ಹೇಳುತ್ತಾನೆ, ಅರ್ಜುನ, ಹೀಗೆ ಸಮದೃಷ್ಟಿ ಉಂಟಾದ ಪುರುಷನನ್ನು ಗುರುತಿಸುವ ಲಕ್ಷಣಗಳಿವೆ. ಅದನ್ನು ನಿನಗೆ ಸಂಕ್ಷೇಪವಾಗಿ ಹೇಳುವೆನು. ನ ಪ್ರಹೃಷ್ಯೇತ್ ಪ್ರಿಯಂ ಪ್ರಾಪ್ಯ ನೋದ್ವಿಜೇತ್ ಪ್ರಾಪ್ಯ ಚ ಪ್ರಿಯಂ ಸ್ಥಿರ ಬುದ್ಧಿರ ಸಮ್ಮೂಢ ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತಃ. ಯಾವ ಪುರುಷನು ಪ್ರಿಯವಾದುದನ್ನು ಪಡೆದರೂ ಹರ್ಷಿತನಾಗುವುದಿಲ್ಲವೋ ಮತ್ತು ಅಪ್ರಿಯವು ದೊರೆತಾಗಲೂ ಉದ್ವಿಗ್ನನಾಗುವುದಿಲ್ಲವೋ ಆ ಸ್ಥಿರಬುದ್ಧಿಯುಳ್ಳ ಸಂಶಯರಹಿತನಾದ ಬ್ರಹ್ಮವೇತ್ತನಾದ ಪುರುಷನು ಸಚ್ಚಿದಾನಂದ ಘನ ಪರಬ್ರಹ್ಮನಲ್ಲಿ ಏಕೀಭಾವದಿಂದ ಸದಾ ಸ್ಥಿತನಾಗಿರುತ್ತಾನೆ. ಮರೀಚಿಕೆಯ ಪ್ರವಾಹದಿಂದ ಪರ್ವತವು ಕೊಚ್ಚಿಕೊಂಡು ಹೋಗುವುದಿಲ್ಲ. ಹಾಗೆಯೇ ಒಳ್ಳೆಯ ಅಥವಾ ಕೆಟ್ಟ ವಸ್ತುಗಳು ಮಾತುಗಳು ಪ್ರಾಪ್ತವಾದರೂ ಅದರಿಂದ ವಿಕಾರ ಹೊಂದದವನೇ ನಿಜವಾದವನು. ಶ್ರೀಹರಿಯು ಹೇಳುತ್ತಾನೆ, ಅರ್ಜುನ, ಅವನೇ ಸಮದೃಷ್ಟಿಯುಳ್ಳವನು, ತತ್ವವನ್ನು ತಿಳಿದವನು, ಹಾಗೂ ಅವನೇ ಸ್ವತಃ ಬ್ರಹ್ಮನೇ ಆಗಿರುವನು. ಬಾಹ್ಯಸ್ಪರ್ಶೇಷ್ವಸಕ್ತಾತ್ಮ ವಿಂದತ್ಯಾತ್ಮನಿ ಯತ್ಸುಖಂ ಸ ಬ್ರಹ್ಮಯೋಗಯುಕ್ತಾತ್ಮ ಸುಖಮಕ್ಷಯಮಶ್ನುತೆ. ಹೊರಗಿನ ವಿಷಯಗಳಲ್ಲಿ ಆಸಕ್ತಿರಹಿತವಾದ ಅಂತಃಕರಣವುಳ್ಳ ಸಾಧಕನು ಆತ್ಮನಲ್ಲಿ ಸ್ಥಿತವಾದ ಯಾವ ಧ್ಯಾನ ಜನಿತ ಸಾತ್ವಿಕ ಆನಂದವಿದೆಯೋ ಅದನ್ನು ಪಡೆಯುತ್ತಾನೆ. ಅನಂತರ ಆ ಸಚ್ಚಿದಾನಂದ ಘನನಾದ ಪರಬ್ರಹ್ಮ ಪರಮಾತ್ಮನ ಧ್ಯಾನ ರೂಪವಾದ ಯೋಗದಲ್ಲಿ ಅಭಿನ್ನ ಭಾವದಿಂದ ಸ್ಥಿತನಾದ ಪುರುಷನು ಅಕ್ಷಯವಾದ ಆನಂದವನ್ನು ಅನುಭವಿಸುತ್ತಾನೆ. ಆತ್ಮಸ್ವರೂಪವನ್ನು ಬಿಟ್ಟು ಎಂದಿಗೂ ಇಂದ್ರಿಯಗಳಿಗೆ ವಶನಾಗದವನು ವಿಷಯಗಳನ್ನು ಸೇವಿಸುವುದಿಲ್ಲ ಎಂಬುದರಲ್ಲಿ ಅಚ್ಚರಿಯೇನಿದೆ. ಆತ್ಮ ಸುಖದ ಪೂರ್ಣತೆಯಿಂದ ಅವನ ಅಂತಃಕರಣವು ಸ್ವಾಭಾವಿಕವಾಗಿಯೇ ಸಂತುಷ್ಟವಾಗಿರುವುದು. ಆದ್ದರಿಂದ ಅವನು ಹೊರಗೆ ಕಾಲಿಡುವುದಿಲ್ಲ, ಅಂದರೆ ಇಂದ್ರಿಯಗಳ ಕಡೆಗೆ ಹೊರಳಿ ನೋಡುವುದಿಲ್ಲ. ಕಮಲದ ಎಸಳಿನ ಮೇಲೆ ಶುದ್ಧ ಚಂದ್ರ ಕಿರಣಗಳ ಭೋಜನ ಮಾಡಿದಂತಹ ಚಕೋರ ಪಕ್ಷಿಯು ಮರಳುಗಾಡಿನಲ್ಲಿ ಮಳಲ ಕಣಗಳನ್ನು ನೆಕ್ಕುತ್ತಾ ಇದ್ದೀತೆ. ತನ್ನಲ್ಲೇ ಆತ್ಮಸ್ವರೂಪವು ಪ್ರಾಪ್ತವಾದವನಿಗೆ ವಿಷಯಗಳ ತ್ಯಾಗವು ಸಹಜವಾಗಿ ಆಗಿದೆ ಎಂದು ಹೇಳಬೇಕೆ? ಉಳಿದವರು ಈ ವಿಷಯ ಸುಖಗಳಿಂದ ಹೇಗೆ ಮೋಸ ಹೋಗುತ್ತಾರೆ ಎಂಬುದನ್ನು ಕುತೂಹಲದಿಂದ ನಿನ್ನಲ್ಲೇ ಚೆನ್ನಾಗಿ ವಿಚಾರ ಮಾಡಿ ನೋಡು. ಈ ಸಂಸ್ಪರ್ಶಜಾ ಭೋಗಾ ದುಃಖಯೋನಯ ಏವತೆ ಆದ್ಯಂತವಂತಃ ಕೌಂತೇಯ ನತೇಷು ರಮತೆ ಬುಧಃ. ಈ ಇಂದ್ರಿಯ ಹಾಗೂ ವಿಷಯಗಳ ಸಂಯೋಗದಿಂದ ಉತ್ಪನ್ನವಾಗುವ ಸಮಸ್ತ ಭೋಗಗಳು ಒಂದೊಮ್ಮೆ ವಿಷಯಿ ಪುರುಷರಿಗೆ ಸುಖರೂಪವಾಗಿ ಭಾಸವಾಗುತ್ತವೆಯಾದರೂ ಆಗಲೂ ಸಹ ನಿಸ್ಸಂದೇಹವಾಗಿ ದುಃಖಕ್ಕೆ ಕಾರಣವಾಗಿವೆ ಮತ್ತು ಅವು ಆದಿ ಅಂತ್ಯವುಳ್ಳವುಗಳು, ಅರ್ಥಾತ್ ಅನಿತ್ಯವಾಗಿವೆ. ಅದಕ್ಕಾಗಿ ಹೇ ಅರ್ಜುನ, ಬುದ್ಧಿವಂತರಾದ ವಿವೇಕಿ ಪುರುಷರು ಅವುಗಳಲ್ಲಿ ರಮಿಸುವುದಿಲ್ಲ. ಹಸಿವಿನಿಂದ ಕಂಗಾಲಾದ ದರಿದ್ರನು ತೌಡನ್ನು ಕೂಡ ತಿನ್ನುವನು. ಹಾಗೆಯೇ ಆತ್ಮಸ್ವರೂಪದ ಅನುಭವ ಪಡೆದವರೇ ಆತ್ಮಸ್ವರೂಪದ ಅನುಭವ ಪಡೆಯದವರೇ ಈ ಇಂದ್ರಿಯಗಳಿಂದಾಗುವ ವಿಷಯ ಸುಖದಲ್ಲಿ ರಮಿಸುತ್ತಾರೆ. ಅಥವಾ ಬಾಯಾರಿಕೆಯಿಂದ ತ್ರಸ್ತವಾದ ಜಿಂಕೆಯು ನಿಜವಾದ ನೀರನ್ನು ಮರೆತು ಮರಳುಗಾಡಿನಲ್ಲಿ ಕಾಣುವ ಬಿಸಿಲ್ಗುದುರೆಯನ್ನು ನೀರೆಂದು ಭ್ರಮಿಸಿ ಓಡುತ್ತಾ ಇರುತ್ತದೆ. ಹಾಗೆಯೇ ಆತ್ಮಸುಖದ ಅನುಭವವನ್ನು ಪಡೆಯದವರಿಗೆ ಸ್ವರೂಪಾನಂದದ ಅಭಾವ ಸದಾಕಾಲವೂ ಇರುತ್ತದೆ. ಅವನಿಗೆ ಈ ವಿಷಯ ಸುಖಗಳು ಸುಖರೂಪಗಳೆಂದು ಕಾಣುತ್ತವೆ.
ಸಹಜವಾಗಿ ನೋಡಿದಾಗ ವಿಷಯಗಳಲ್ಲಿ ಸುಖವಿದೆ ಎಂದು ಹೇಳುವುದು ಯೋಗ್ಯವಲ್ಲ. ಹೀಗಿದ್ದರೂ ಸುಖವಿದೆ ಎಂದು ತಿಳಿದು ನಡೆದರೆ ಮಿಂಚಿನ ಬೆಳಕಿನಲ್ಲಿ ಜಗತ್ತಿನ ವ್ಯಾಪಾರಗಳು ಏಕಾಗಬಾರದು. ಮಳೆ, ಬಿಸಿಲು, ಗಾಳಿ ಇವುಗಳ ನಿವಾರಣೆ ಮೋಡಗಳ ನೆರಳಿಂದ ಆಗುವುದಾದರೆ 3 ಮಹಡಿಗಳ ಮನೆಯನ್ನು ಏಕೆ ಕಟ್ಟಬೇಕು? ಬಚನಾಗ ಅಂದರೆ ವಿಷದ ಕಂದವನ್ನು ಅಜ್ಞಾನದಿಂದ ಸಿಹಿ ಎಂದು ಹೇಳುವಂತೆಯೇ ವಿಷಯಗಳಲ್ಲಿ ಸುಖವಿದೆ ಎಂಬುದು ಬಾಯಿ ಬಡಿಕೆಯಾಗಿದೆ. ಅಥವಾ ಭೂಮಿಪುತ್ರನಾದ ಗ್ರಹಕ್ಕೆ ಅಂದರೆ ಭೌಮ ಮಂಗಳ ಗ್ರಹಕ್ಕೆ ಹೇಳುತ್ತಾರೆ, ಆದರೆ ಅವನು ಅನಿಷ್ಟಕಾರನು. ಬಿಸಿಲ್ಗುದುರೆಗೆ ಮೃಗಜಲನೆಂದು ಹೇಳುತ್ತಾರೆ. ಹಾಗೆಯೇ ವಿಷಯ ಸೇವನೆಯಲ್ಲಿ ಸುಖವಿದೆ ಎಂದು ಹೇಳುವುದು ವ್ಯರ್ಥಾಲಾಪವೇ ಸರಿ. ಇದೆಲ್ಲ ಇರಲಿ, ಹಾವಿನ ಹೆಡೆಯ ನೆರಳು ಇಲಿಗೆ ಎಷ್ಟು ಸುಖಕರವಾಗಬಹುದು ಹೇಳು ನೋಡುವ. ಅರ್ಜುನ, ಗಾಳದ ತುದಿಯ ಮಾಂಸದ ತುಂಡಿಗೆ ಮೀನು ಬಾಯಿ ಹಾಕುವವರೆಗೆ ಒಳ್ಳೆಯದು. ಹಾಗೆಯೇ ವಿಷಯಗಳ ಸಂಘದ ಅನುಭವವಾಗುವವರೆಗೆ ಅವುಗಳು ಚೆನ್ನಾಗಿವೆ ಎಂದೇ ಅನಿಸುತ್ತದೆ. ಎಲೈ ಕಿರೀಟಿ, ವಿರಕ್ತರ ದೃಷ್ಟಿಯಿಂದ ನೋಡಿದಾಗ ಈ ವಿಷಯ ಸುಖಗಳು ಕುಷ್ಠರೋಗದಲ್ಲಿ ಊದಿಕೊಂಡ ಶರೀರದಂತೆ ಘಾತಕವಾಗಿವೆ. ಆದ್ದರಿಂದ ಭೋಗದಿಂದ ಉಂಟಾದ ಸುಖವು ಮೊದಲಿನಿಂದ ಕೊನೆಯವರೆಗೂ ದುಃಖಪ್ರದವೇ ಆಗಿದೆ ಎಂದು ತಿಳಿ. ಆದರೆ ಪಾಪ ಮೂರ್ಖ ಜನರು ಏನು ಮಾಡಿಯಾರು? ವಿಷಯಗಳನ್ನು ಭೋಗಿಸದೆ ಅವರಿಂದ ಇರಲಾಗುವುದಿಲ್ಲ. ಅವರಿಗೆ ಅವುಗಳೊಳಗಿನ ಸ್ವರೂಪವು ತಿಳಿಯದಿರುವುದರಿಂದ ಭೋಗಿಸುತ್ತಲೇ ಇರುತ್ತಾರೆ. ಕೀವಿನಲ್ಲಿ ಕೆಸರಿನಲ್ಲಿ ಇದ್ದ ಕ್ರಿಮಿಗೆ ಜಿಗುಪ್ಸೆ ಉಂಟಾಗುತ್ತದೆಯೇ ಹೇಳು? ಆ ದುಃಖಿತರಿಗೆ ದುಃಖವೇ ಪ್ರಿಯ ಜೀವನವಾಗಿರುತ್ತದೆ. ಏಕೆಂದರೆ ಅವರು ವಿಷಯರೂಪಿ ಕೆಸರಿನಲ್ಲಿದ್ದ ಕಪ್ಪೆಯಂತೆ, ವಿಷಯೋಪಭೋಗ ರೂಪವಾದ ನೀರಿನಲ್ಲಿರುವ ಮೀನಿನಂತೆ ಇರುವುದರಿಂದ ವಿಷಯ ಸೇವನೆ ಹೇಗೆ ತಾನೇ ಬಿಟ್ಟಾರು? ಅಲ್ಲದೆ ಜೀವನು ವಿಷಯಗಳಲ್ಲಿ ಅನಾಸಕ್ತನಾದರೆ ದುಃಖದಾಯಕ ಯೋನಿಗಳು ಇರುವವೇ? ಅವುಗಳೆಲ್ಲ ನಿರರ್ಥಕವಾಗಿ ಹೋಗಲಾರವೆ? ಅಥವಾ ಗರ್ಭವಾಸದಲ್ಲಿ ಆಗುವ ದುಃಖ ಇಲ್ಲವೇ ಜನ್ಮ ಮರಣದ ಕಷ್ಟಕರ ಅವಿಶ್ರಾಂತವಾಗಿ ನಡೆಯುವ ಮಾರ್ಗವನ್ನು ಯಾರು ತಾನೇ ನಡೆಯಬೇಕು? ವಿಷಯಾಸಕ್ತ ಜನರು ವಿಷಯೋಪಭೋಗಗಳನ್ನು ಬಿಟ್ಟು ಬಿಟ್ಟರೆ ಮಹಾದೋಷಗಳು ಎಲ್ಲಿ ವಾಸಿಸುವುದು? ಮತ್ತೆ ಈ ಸಂಸಾರವೆಂಬ ಶಬ್ದ ಸುಳ್ಳಾಗಲಾರದೆ. ಆದ್ದರಿಂದ ವಿಷಯಗಳ ಭೋಗದಿಂದ ಉಂಟಾಗುವ ದುಃಖವನ್ನು ಸುಖವೆಂದು ಭಾವಿಸುವವರು ಲೊಳಲೊಟ್ಟೆಯಾದ ಮಿಥ್ಯೆಯಾದ ಅಜ್ಞಾನವನ್ನು ನಿಜವಾಗಿಸಿ ಜನರಿಗೆ ತೋರಿಸಿಕೊಟ್ಟಿರುವರು. ಅರ್ಜುನ, ವಿಚಾರ ಮಾಡಿ ನೋಡಿದರೆ ಈ ವಿಷಯಗಳು ಬಹಳ ಕೆಟ್ಟದಾಗಿವೆ. ಆದ್ದರಿಂದ ನೀನು ತಪ್ಪಿಯಾದರೂ ಆ ಮಾರ್ಗದ ಕಡೆಗೆ ಹೋಗಬೇಡ. ವಿರಕ್ತರಾದ ಪುರುಷರು ಈ ವಿಷಯ ಸುಖಗಳನ್ನು ವಿಷದಂತೆ ತಿಳಿದು ಅದನ್ನು ತ್ಯಜಿಸಿ ಬಿಡುತ್ತಾರೆ. ಹಾಗೂ ಅವರು ಇಚ್ಛಾರಹಿತರಾಗಿದ್ದರಿಂದ ವಿಷಯಗಳು ತೋರುವ ಸುಖ ರೂಪವಾದ ದುಃಖವು ಅವರಿಗೆ ಒಳ್ಳೆಯದೆನಿಸುವುದಿಲ್ಲ. ಶಕ್ನೋತಿ ಹೈವ ಯಃ ಸೋಢುಂ ಪ್ರಾಕ್ಶರೀರ ವಿಮೋಕ್ಷಣಾತ್ ಕಾಮಕ್ರೋಧೋದ್ಭವಂ ವೇಗಂ ಸಯುಕ್ತಃ ಸ ಸುಖೀ ನರಃ. ಯಾವ ಸಾಧಕನು ಈ ಮನುಷ್ಯ ಶರೀರದಲ್ಲಿ ಶರೀರ ನಾಶವಾಗುವುದಕ್ಕೆ ಮೊದಲೇ ಕಾಮ ಕ್ರೋಧಾದಿಗಳಿಂದ ಉತ್ಪನ್ನವಾಗುವ ವೇಗವನ್ನು ಸಹಿಸುವುದರಲ್ಲಿ ಸಮರ್ಥನಾಗುತ್ತಾನೆಯೋ ಆ ಪುರುಷನೇ ಯೋಗಿಯು ಮತ್ತು ಅವನೇ ಸುಖಿಯೂ ಆಗಿದ್ದಾನೆ. ಜ್ಞಾನಿಗಳಲ್ಲಿ ನಿಶ್ಚಯವಾಗಿಯೂ ವಿಷಯವಾರ್ತೆ ಕೂಡ ಇರುವುದಿಲ್ಲ. ಕಾರಣ ಅವರು ದೇಹದಲ್ಲಿದ್ದರೂ ದೇಹ ಧರ್ಮವನ್ನು ತಮ್ಮ ಹಿಡಿತದಲ್ಲಿ ಇರಿಸಿಕೊಂಡಿರುವರು. ಅಂತರ್ಯಾಮಿಯಾದ ಆತ್ಮ ಸುಖದ ಲಾಭವನ್ನು ಪಡೆದವರು ವಿಷಯಗಳ ಮಾತೆ ತಿಳಿಯಲಾರರು. ಪಕ್ಷಿಯು ಹಣ್ಣನ್ನು ತಿನ್ನುವಾಗ ತಿನ್ನುವ ಪಕ್ಷಿ, ತಿನ್ನುವ ವಿಷಯ ಹಣ್ಣು ಹಾಗೂ ತಿನ್ನುವ ಕ್ರಿಯೆ ಈ ತ್ರಿಪುಟಿಯಲ್ಲಿ ಇರುತ್ತದೆ. ಆದರೆ ಆತ್ಮಸುಖವನ್ನು ಅನುಭವಿಸುವುದರಲ್ಲಿ ಭೋಕ್ತ, ಭೋಗ್ಯವಸ್ತು, ಭೋಗ ಎಂಬ ತ್ರಿಪುಟಿಯೂ ಇರುವುದಿಲ್ಲ. ಅಂದರೆ ತದ್ರೂಪವಾಗಿ ಹೋಗುತ್ತಾನೆ. ಆತ್ಮಸುಖವನ್ನು ಅನುಭವಿಸುವುದಕ್ಕಾಗಿ ಉಂಟಾಗುವ ಒಂದು ವೃತ್ತಿಯು ಅಹಂಕಾರವನ್ನು ನಾಶಪಡಿಸುತ್ತದೆ. ಮತ್ತೆ ಸುಖವನ್ನು ಗಾಢವಾಗಿ ಆಲಂಗಿಸಿಕೊಳ್ಳುವನು. ಅಂದರೆ ತಾನೇ ಸುಖರೂಪನಾಗುತ್ತಾನೆ. ಆ ಆಲಿಂಗನದ ಭರದಲ್ಲಿ ತಾನಾಗಿಯೇ ನೀರು ನೀರಿನಲ್ಲಿ ಸೇರಿ ಹೋದಂತೆ ಆತ್ಮ ಪರಮಾತ್ಮರ ಏಕರೂಪತೆ ಉಂಟಾಗುತ್ತದೆ. ಅಥವಾ ಆಕಾಶದಲ್ಲಿನ ವಾಯು ಇಲ್ಲವಾದಾಗ
ಅಲ್ಲಿ ಆಕಾಶ ಮತ್ತು ವಾಯು ಎಂಬ ಈ ಭೇದವೇ ಇಲ್ಲವಾಗುವಂತೆಯೇ ವೃತ್ತಿ ಮತ್ತು ಆತ್ಮ ಇವುಗಳ ಐಕ್ಯದಲ್ಲಿ ಕೇವಲ ಸುಖ ಮಾತ್ರ ಇರುತ್ತದೆ. ಹೀಗೆ ಭಿನ್ನತೆಯೂ ಇಲ್ಲವಾಗಿ ಏಕತ್ವವು ಪ್ರಾಪ್ತವಾದಾಗ ಆ ಏಕತ್ವವನ್ನು ತಿಳಿಯುವವನು ಬೇರೆ ಸಾಕ್ಷಿ ಯಾರಾಗಿದ್ದಾನೆ? ಯೋऽन्तಃ ಸುಖೋऽन्तರಾರಾಮಃ ತಥಾन्तರ್ಜ್ಯೋತಿರೇವ ಯಃ ಸ ಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋऽಧಿಗಚ್ಚತಿ. ಯಾವ ಪುರುಷನು ಬ್ರಹ್ಮನಿಗಿಂತ ಬೇರೆ ಯಾವುದೂ ಇಲ್ಲವೇ ಇಲ್ಲವೆಂದು ನಿಶ್ಚಯ ಮಾಡಿ ಸಮಷ್ಟಿ ಅಂತರಾತ್ಮನಲ್ಲಿಯೇ ಸುಖವುಳ್ಳವನಾಗಿದ್ದಾನೋ, ಆತ್ಮನಲ್ಲಿಯೇ ರಮಿಸುವವನಾಗಿದ್ದಾನೋ, ಆತ್ಮನಲ್ಲಿಯೇ ಜ್ಞಾನವುಳ್ಳವನಾಗಿದ್ದಾನೋ ಅವನು ಸಚ್ಚಿದಾನಂದ ಘನನಾದ ಪರಬ್ರಹ್ಮ ಪರಮಾತ್ಮನ ಜೊತೆಯಲ್ಲಿ ಏಕೀಭಾವವನ್ನು ಪಡೆದ ಸಾಂಖ್ಯ ಯೋಗಿಯು ಶಾಂತ ಬ್ರಹ್ಮನನ್ನು ಪಡೆಯುತ್ತಾನೆ. ಲಭಂತೆ ಬ್ರಹ್ಮ ನಿರ್ವಾಣಂ ಋಷಯಃ ಕ್ಷೀಣಕಲ್ಮಷಾಃ ಛಿನ್ನದ್ವೈಧಾಯತಾತ್ಮಾನಃ ಸರ್ವಭೂತಹಿತೇ ರತಾಃ. ಯಾರ ಎಲ್ಲ ಪಾಪಗಳು ನಾಶವಾಗಿ ಹೋಗಿವೆಯೋ, ಯಾರ ಸಂಶಯಗಳೆಲ್ಲ ಜ್ಞಾನದ ಮೂಲಕ ನಿವೃತ್ತಿ ಹೊಂದಿವೆಯೋ, ಯಾರು ಸಂಪೂರ್ಣ ಪ್ರಾಣಿಗಳ ಹಿತದಲ್ಲಿ ನಿರತರಾಗಿದ್ದಾರೋ, ಯಾರ ಮನಸ್ಸು ಗೆಲ್ಲಲ್ಪಟ್ಟು ನಿಶ್ಚಲ ಭಾವದಿಂದ ಪರಮಾತ್ಮನಲ್ಲಿ ಸ್ಥಿತವಾಗಿದೆಯೋ ಆ ಬ್ರಹ್ಮವೇತ್ತರಾದ ಪುರುಷರು ಶಾಂತ ಬ್ರಹ್ಮವನ್ನು ಪಡೆಯುತ್ತಾರೆ. ಆದ್ದರಿಂದ ಹಿಂದಿನದೆಲ್ಲ ಇರಲಿ, ಮಾತನಾಡಲು ಆಗದಿರುವುದನ್ನು ಮಾತನಾಡಿದರೆ ಏನು ಪ್ರಯೋಜನ? ಆತ್ಮಸ್ವರೂಪನಾದವನಿಗೆ ಮಾತ್ರ ಇದರ ಮರ್ಮ ಸಹಜವಾಗಿ ತಿಳಿದೀತು. ಇಂತಹ ಸುಖದಿಂದ ಪರಿಪೂರ್ಣರಾದವರು ಮತ್ತು ಸ್ವರೂಪ ಸುಖದಲ್ಲಿ ಮುಳುಗಿ ಹೋದವರು ಪೂರ್ಣವಾದ ಸಾಮ್ಯ ರಸದ ಅಂದರೆ ಬ್ರಹ್ಮೈಕ್ಯ ಭಾವದ ಎರಕದ ಪ್ರತಿಮೆಯೇ ಆಗಿದ್ದಾರೆಂದು ನಾನು ತಿಳಿಯುತ್ತೇನೆ. ಅವರು ಆನಂದದ ಪ್ರತಿಮೆ, ಸ್ವರೂಪ ಸುಖದ ಚಿಗುರು ಅಥವಾ ಆತ್ಮಬೋಧದ ಕ್ರೀಡಾಸ್ಥಾನವೇ ಆಗಿದ್ದಾರೆ. ಅವರು ವಿವೇಕದ ಮೂಲ ವಸತಿ ಸ್ಥಾನವಾಗಿದ್ದಾರೆ, ಪರಬ್ರಹ್ಮನ ಸ್ವಭಾವದವರಾಗಿದ್ದಾರೆ. ಅಷ್ಟೇ ಅಲ್ಲ, ಮೂರ್ತಿವೆತ್ತ ಬ್ರಹ್ಮವಿದ್ಯೆಯಿಂದ ಸುಶೋಭಿತವಾದ ಅವಯವಗಳೇ ಆಗಿದ್ದಾರೆ. ಅವರು ಶುದ್ಧ ಸತ್ವದ ಸಾತ್ವಿಕರಾಗಿದ್ದಾರೆ ಅಥವಾ ಚೈತನ್ಯದ ಸ್ವರೂಪರೇ ಆಗಿದ್ದಾರೆ. ಆಗ ಗುರು ನಿವೃತ್ತಿನಾಥರು ಹೇಳಿದರು, ಈ ಮಾತಿನ ವಿಸ್ತಾರವನ್ನು ಸಾಕು ಮಾಡು. ಆ ಪುರುಷನನ್ನು ಎಷ್ಟೊಂದು ವರ್ಣಿಸುವೆ. ನೀನು ಸಾಧು ಸಂತರನ್ನು ವರ್ಣಿಸತೊಡಗಿದರೆ ನಿನಗೆ ಕಥೆಯ ನೆನಪೇ ಇರುವುದಿಲ್ಲ. ನೀನು ನಿರ್ಗುಣ ಬ್ರಹ್ಮನ ರಸಮಯ ವರ್ಣದ ಕಡೆಗೆ ಗಮನ ಕೊಡುತ್ತೀಯೆ. ಆದರೆ ಇನ್ನು ಆ ಸ್ತುತಿಯನ್ನು ಸಾಕು ಮಾಡು. ಗೀತಾರ್ಥರೂಪವಾದ ದೀಪವನ್ನು ಬೆಳಗಿಸಿ ಸಾಧು ಜನರ ಹೃದಯ ಮಂದಿರದಲ್ಲಿ ಮಂಗಳದಾಯಕ ಜ್ಞಾನದ ಪ್ರಕಾಶವನ್ನು ಬೆಳಗಿಸು. ಹೀಗೆ ನಿವೃತ್ತಿದಾಸರಾದ ಜ್ಞಾನೇಶ್ವರರಿಗೆ ಗುರುಗಳ ಸಂಕೇತ ದೊರೆತಾಗ ಅವರು ಹೇಳಿದರು, ಶ್ರೀಕೃಷ್ಣನು ಹೇಳಿದುದನ್ನೇ ಕೇಳಿರಿ. ಅರ್ಜುನ, ಆತ್ಮಸುಖದ ಆಳವಾದ ಸಮುದ್ರದಲ್ಲಿ ಮುಳುಗಿದವರು ಅಲ್ಲಿಯೇ ನೆಲೆಯಾಗಿ ನಿಂತು ಆತ್ಮಸ್ವರೂಪರೇ ಆಗಿ ಹೋದರು. ಅಥವಾ ಆತ್ಮನ ನಿರ್ಮಲ ಪ್ರಕಾಶದಲ್ಲಿ ತನ್ನಲ್ಲೇ ವಿಶ್ವವನ್ನು ನೋಡುವವನು ದೇಹದಲ್ಲಿದ್ದರೂ ಪರಬ್ರಹ್ಮನೇ ಆಗಿದ್ದಾನೆಂದು ತಿಳಿದುಕೊಳ್ಳಬಹುದು. ನಿಜವಾಗಿ ಅತಿ ಉತ್ತಮವಾದ ಅವಿನಾಶಿಯಾದ ಸೀಮಾತೀತವಾದ ಬ್ರಹ್ಮ ಸುಖಕ್ಕೆ ಇಚ್ಛಾರಹಿತರಾದವರೇ ಅಧಿಕಾರಿಗಳಾಗಿದ್ದಾರೆ. ಆ ಸುಖವು ಮಹರ್ಷಿಗಳಿಗಾಗಿಯೇ ಕಾದಿರಿಸಿದೆ, ವಿರಕ್ತರ ಪಾಲಿಗೆ ಬಂದಿದೆ ಮತ್ತು ಅದು ಸಂಶಯರಹಿತರಾದ ಜೀವರಿಗಾಗಿಯೇ ಫಲಪ್ರದವಾಗುತ್ತದೆ. ಕಾಮಕ್ರೋಧ ವಿಯುಕ್ತಾನಾಂ ಯತೀನಾಂ ಯತಚೇತಸಾಂ ಅಭಿತೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾತ್ಮನಾಂ. ಕಾಮಕ್ರೋಧ ರಹಿತರು, ಚಿತ್ತವನ್ನು ಗೆದ್ದಿರುವವರು, ಪರಬ್ರಹ್ಮ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡವರು ಆದ ಜ್ಞಾನೀ ಪುರುಷರಿಗೆ ಎಲ್ಲ ಕಡೆಗಳಿಂದ ಶಾಂತ ಪರಬ್ರಹ್ಮ ಪರಮಾತ್ಮನೇ ಪರಿಪೂರ್ಣನಾಗಿದ್ದಾನೆ. ವಿಷಯಗಳಿಂದ ತನ್ನ ಮನಸ್ಸನ್ನು ಹಿಮ್ಮೆಟ್ಟಿಸಿ ಸ್ವಾಧೀನಪಡಿಸಿಕೊಂಡವನು ಮಲಗಿದಲ್ಲಿಂದ ಖಂಡಿತವಾಗಿ ಎಚ್ಚರಗೊಳ್ಳುವುದಿಲ್ಲ. ಅವನು ಬ್ರಹ್ಮಾಕಾರವಾಗಿ ದೇಹಸ್ಥಿತಿಗೆ ಬರುವುದಿಲ್ಲ. ಪಾಂಡುನಂದನ, ಆ ಪುರುಷರು ಆತ್ಮಜ್ಞಾನದ ಕಾರಣವಾದ ಕೈವಲ್ಯ ಪರಬ್ರಹ್ಮರೇ ಆಗಿದ್ದಾರೆ. ಹೀಗೆ ಹೇಗಾಯಿತು ಮತ್ತು ದೇಹದಲ್ಲಿದ್ದಾಗಲೇ ಅವರು ಬ್ರಹ್ಮತ್ವವನ್ನು ಹೇಗೆ ಹೊಂದಿದರು
ಎಂದು ನೀನು ಕೇಳುವೆಯಾದರೆ ನಾನು ನಿನಗೆ ಸಂಕ್ಷೇಪವಾಗಿ ಹೇಳುವೆನು. ಸ್ಪರ್ಶಾನ್ ಕೃತ್ವಾ ಬಹಿರ್ಬಾಹ್ಯಾಂ ಚಕ್ಷುಶ್ಚೈವಾಂತರೆ ಭ್ರುವೋಃ ಪ್ರಾಣಾಪಾನೌ ಸಮೌ ಕೃತ್ವಾ ನಾಸಾಭ್ಯಂತರಚಾರಿಣೌ ಯತೇಂದ್ರಿಯಮನೋಬುದ್ಧಿಃ ಮುನಿರ್ಮೋಕ್ಷಪರಾಯಣಃ ವಿಗತೇಚ್ಛಾಭಯಕ್ರೋಧಃ ಯಃ ಸದಾ ಮುಕ್ತ ಏವ ಸಃ. ಹೊರಗಿನ ವಿಷಯ ಭೋಗಗಳನ್ನು ಚಿಂತಿಸದೇ ಇದ್ದು ಹೊರಗೆಯೇ ತ್ಯಜಿಸಿ ಮತ್ತು ಕಣ್ಣುಗಳ ದೃಷ್ಟಿಯನ್ನು ಭ್ರೂಮಧ್ಯದಲ್ಲಿ ಸ್ಥಿರವಾಗಿರಿಸಿ ಹಾಗೂ ಮೂಗಿನಲ್ಲಿ ಸಂಚರಿಸುವ ಪ್ರಾಣ ಮತ್ತು ಅಪಾನ ವಾಯುವನ್ನು ಸಮವಾಗಿಸಿ ಯಾರ ಇಂದ್ರಿಯಗಳು ಮನಸ್ಸು ಮತ್ತು ಬುದ್ಧಿ ಗೆಲ್ಲಲ್ಪಟ್ಟಿವೆಯೋ ಅಂತಹ ಮೋಕ್ಷಪರಾಯಣನಾದ ಮುನಿಯು ಇಚ್ಛೆ ಭಯ ಮತ್ತು ಕ್ರೋಧಗಳಿಂದ ರಹಿತನಾಗಿದ್ದು ಸದಾ ಮುಕ್ತನೇ ಆಗಿದ್ದಾನೆ. ವೈರಾಗ್ಯದ ಆಶ್ರಯದಿಂದ ಅಂತಃಕರಣದಲ್ಲಿನ ವಿಷಯ ವಾಸನೆಗಳನ್ನು ಹೊರಹಾಕಿ ಅವರು ಮನಸ್ಸಿನ ವೃತ್ತಿಗಳನ್ನು ಶರೀರದಲ್ಲಿ ಏಕಾಗ್ರ ಮಾಡಿರುವರು. ಇಡ ಪಿಂಗಳ ಬಿಟ್ಟು ಸುಷುಮ್ನೆಯಲ್ಲಿ ಪ್ರಾಣವನ್ನು ಕೊಂಡು ಹೋಗಿ ಲಲಾಟ ಚಕ್ರದಲ್ಲಿ ಒಂದಾಗಿಸಿ ಸ್ವರೂಪದಲ್ಲಿ ದೃಷ್ಟಿಯನ್ನು ಸ್ಥಿರಗೊಳಿಸಿ ಹಿಂದಕ್ಕೆ ತಿರುಗುತ್ತಾರೆ. ಬಲ ಅಂದರೆ ಪಿಂಗಳ ಹಾಗೂ ಎಡ ಅಂದರೆ ಇಡ ಮೂಗುಗಳಲ್ಲಿ ಬಂದು ಹೋಗುವ ವಾಯುವಿನ ಗತಿಯನ್ನು ನಿಲ್ಲಿಸಿ ಅಂದರೆ ಕುಂಭಕ ಮಾಡಿ ಪ್ರಾಣ ಮತ್ತು ಅಪಾನಗಳನ್ನು ಸುಷುಮ್ನೆಯಲ್ಲಿ ಐಕ್ಯಗೊಳಿಸಿ ಅದರೊಂದಿಗೆ ಅವರು ಚಿತ್ತವನ್ನು ವ್ಯೋಮಗಾಮಿ ಅಂದರೆ ಮೂರ್ಧ್ನಿ ಆಕಾಶದತ್ತ ಸಾಗಿಸುತ್ತಾರೆ. ಮತ್ತೆ ದಾರಿಯಲ್ಲಿ ಹರಿಯುವ ಎಲ್ಲ ರೀತಿಯ ನೀರನ್ನು ತನ್ನೊಳಗೇ ಸೇರಿಸಿಕೊಂಡು ಗಂಗೆಯು ಸಮುದ್ರವನ್ನು ಸೇರಿದ ಬಳಿಕ ಅದರಲ್ಲಿ ರಸ್ತೆಯಿಂದ ಹರಿದು ಬಂದ ನೀರನ್ನು ಬೇರ್ಪಡಿಸಲಾಗುವುದಿಲ್ಲ. ಹಾಗೆಯೇ ಅರ್ಜುನ, ಪ್ರಾಣಗಳ ನಿರೋಧದಿಂದ ಮನಸ್ಸು ಚಿದಾಕಾಶದಲ್ಲಿ ಲಯವಾದಾಗ ವಾಸನೆಗಳ ವಿಚಾರಗಳು ತಾನಾಗಿಯೇ ಎಲ್ಲವಾಗುತ್ತವೆ. ಸರೋವರದ ನೀರು ಇಂಗಿ ಹೋದಾಗ ಅದರಲ್ಲಿನ ಪ್ರತಿಬಿಂಬವು ಇಲ್ಲವಾಗುವಂತೆ ಸಂಸಾರದ ಚಿತ್ರ ಮೂಡಿರುವ ಮನೋರೂಪಿ ಪರದೆಯು ಹರಿದು ಹೋಗುತ್ತದೆ. ಹಾಗೆಯೇ ಮನಸ್ಸೇ ಇಲ್ಲವಾದಾಗ ಅಲ್ಲಿ ಅಹಂಕಾರವಾದಿಗಳು ಹೇಗೆ ಇರಬಲ್ಲರು? ಆದ್ದರಿಂದಲೇ ಬ್ರಹ್ಮ ಸ್ವರೂಪದ ಅನುಭವ ಪಡೆದವನು ಶರೀರಿಯಾಗಿರುವಾಗಲೇ ಬ್ರಹ್ಮನಾಗುತ್ತಾನೆ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಮೃಚ್ಛತಿ. ನನ್ನ ಭಕ್ತನು ನನ್ನನ್ನು ಎಲ್ಲ ಯಜ್ಞ ಮತ್ತು ತಪಸ್ಸುಗಳನ್ನು ಭೋಗಿಸುವವನು, ಸಂಪೂರ್ಣ ಲೋಕಗಳ ಒಡೆಯರಿಗೂ ಒಡೆಯನು ಹಾಗೂ ಸಂಪೂರ್ಣ ಪ್ರಾಣಿಗಳ ಸುಹೃದನು ಅರ್ಥಾತ್ ಸ್ವಾರ್ಥರಹಿತ ದಯಾಳುವು ಮತ್ತು ಪ್ರೇಮಿಯೋ ಎಂದು ತತ್ವದಿಂದ ತಿಳಿದುಕೊಂಡು ಶಾಂತಿಯನ್ನು ಪಡೆಯುತ್ತಾನೆ. ಈ ಯೋಗ ಮಾರ್ಗದಿಂದಲೇ ಬಂದಿರುವ ಕಾರಣ ದೇಹಧಾರಿಗಳಾಗಿದ್ದಾಗಲೇ ಜನರು ಬ್ರಹ್ಮ ಸ್ವರೂಪರಾದರು ಎಂದು ನಾವು ಹಿಂದೆ ನಿನಗೆ ಹೇಳಿರುವೆವು. ಆದ್ದರಿಂದಲೇ ಅವರು ಯಮ ನಿಯಮ ರೂಪಿ ಯೋಗ ಮಾರ್ಗದ ಪರ್ವತಗಳನ್ನು ಯೋಗಾಭ್ಯಾಸ ರೂಪವಾದ ಸಾಗರವನ್ನು ದಾಟಿ ಹೋಗಿದ್ದಾರೆ, ಅಂದರೆ ಬ್ರಹ್ಮತ್ವವನ್ನು ಪಡೆದಿದ್ದಾರೆ. ಅವರೇ ತಮ್ಮನ್ನು ಉಪಾಧಿರಹಿತರನ್ನಾಗಿಸಿಕೊಂಡು ಪ್ರಪಂಚವನ್ನು ಪರೀಕ್ಷಿಸಿ ಸ್ವತಃ ನಿಜ ಬ್ರಹ್ಮ ಸ್ವರೂಪರೇ ಆಗಿ ಹೋದರು. ಹೀಗೆ ಶ್ರೀಕೃಷ್ಣನು ಯೋಗಯುಕ್ತಿಯ ಅಭಿಪ್ರಾಯವನ್ನು ಪ್ರದರ್ಶಿಸಿದಾಗ ಮಾರ್ಮಿಕನಾದ ಅರ್ಜುನನು ಆಶ್ಚರ್ಯಚಕಿತನಾದನು. ಅವನ ಮನಸ್ಸಿನೊಳಗಿನ ಉದ್ದೇಶವನ್ನು ನೋಡಿ ನಗುತ್ತಾ ಶ್ರೀಕೃಷ್ಣನು ಪಾರ್ಥನಿಗೆ ಹೇಳಿದನು, ನಾನು ಹೇಳಿದುದರಿಂದ ನಿನ್ನ ಮನಸ್ಸು ಸಂತೋಷಗೊಂಡಿದೆ ಏಕೆ? ಆಗ ಅರ್ಜುನನು ಹೇಳುತ್ತಾನೆ, ದೇವ, ಬೇರೆಯವರ ಮನೋಭಿಪ್ರಾಯವನ್ನು ತಿಳಿಯುವುದರಲ್ಲಿ ನೀನು ರಾಜನಾಗಿದ್ದಿ, ನಿಪುಣನಾಗಿದ್ದಿ. ಆದುದರಿಂದಾಗಿ ನನ್ನ ಮನಸ್ಸಿನೊಳಗಿನ ಭಾವವನ್ನು ಚೆನ್ನಾಗಿ ಗುರುತಿಸಿದೆ. ದೇವ, ನಾನು ವಿಚಾರಪೂರ್ವಕವಾಗಿ ಕೇಳಬೇಕಾಗಿರುವುದನ್ನು ನೀನು ಮೊದಲೇ ತಿಳಿದುಕೊಂಡೆ. ನೀನು ಹೇಳಬೇಕಾಗಿರುವುದನ್ನು ಹೆಚ್ಚು ಸ್ಪಷ್ಟಪಡಿಸಿ ಹೇಳುವವನಾಗು. ಉಳಿದ ಯೋಗಶಾಸ್ತ್ರದ ಮಾರ್ಗವನ್ನು ನೀನು ಹೇಳಿದುದು ಆಳವಾದ ನೀರಿನಲ್ಲಿ ಈಜು ಹೋಗುವುದಕ್ಕಿಂತ ಸ್ವಲ್ಪ ನೀರಿನಲ್ಲಿ ದಾಟಿ ಹೋಗುವಷ್ಟು ಸುಲಭವಾಗಿದೆಯಿಲ್ಲ. ಹಾಗೆಯೇ ಜ್ಞಾನ ಯೋಗಕ್ಕಿಂತ ಅಷ್ಟಾಂಗ ಯೋಗವು ನಮ್ಮಂತಹ ದುರ್ಬಲರಿಗೆ ಸುಲಭವಾಗಿದೆ. ಆದರೆ ಅದು ನಿಧಾನವಾಗಿ ಸಾಧ್ಯವಾಗುವುದಾದರೂ ನಡೆದೀತು. ಆದ್ದರಿಂದ ದೇವ, ಆ ಯೋಗವನ್ನು ಇನ್ನೊಮ್ಮೆ ಹೇಳಬೇಕು. ಇದರಿಂದ ವಿಸ್ತಾರವಾದೀತು ನಿಜ,
ಆದರೆ ಅದನ್ನು ಆದ್ಯೋಪಾಂತವಾಗಿ ಹೇಳು. ಆಗ ಶ್ರೀಕೃಷ್ಣನು ಹೇಳಿದನು, ಹಾಗೋ ಸರಿ, ನಿನಗೆ ಈ ಯೋಗ ಮಾರ್ಗವು ಬಹಳ ಮೆಚ್ಚುಗೆಯಾದದ್ದರಿಂದ ನನಗೆ ಹೇಳಲಿಕ್ಕೇನು ತೊಂದರೆ, ನಾನು ಸಂತೋಷವಾಗಿಯೇ ಹೇಳುತ್ತೇನೆ, ಕೇಳು. ಅರ್ಜುನ, ನೀನು ಕೇಳಬೇಕೆಂದಿದ್ದರೆ ಹಾಗೂ ಅದರಂತೆ ಆಚರಿಸಿದರೆ ನಾನು ಹೇಳುವುದರಲ್ಲಿ ಏಕೆ ಹಿಂದೆಗೆಯಬೇಕು? ಈ ಶ್ರೀಕೃಷ್ಣಾರ್ಜುನರ ಮಾತಿನ ಕುರಿತು ಜ್ಞಾನೇಶ್ವರರು ಉತ್ಪ್ರೇಕ್ಷೆ ಮಾಡುತ್ತಾರೆ. ಮೊದಲೇ ಮಾತೃಹೃದಯ, ಅದರಲ್ಲಿಯೂ ಪ್ರೀತಿಯ ಮಗನ ನಿಮಿತ್ತವಾದರೆ ಅಲ್ಲಿ ಉಂಟಾಗುವ ಸ್ನೇಹ, ಪ್ರೀತಿಯ ಅದ್ಭುತತನವನ್ನು ಯಾರು ಬಲ್ಲರು? ಆ ಸ್ನೇಹಕ್ಕೆ ಕಾರುಣ್ಯರಸದ ಮಳೆ ಸುರಿಯಿತು ಅಥವಾ ಅದ್ಭುತವಾದ ಸ್ನೇಹರಸದ ಸೃಷ್ಟಿಯೇ ನಿರ್ಮಾಣವಾಯಿತು ಎಂದು ಹೇಳಬಹುದು. ಇದಿರಲಿ, ಭಗವಂತನ ಕೃಪಾದೃಷ್ಟಿಯನ್ನು ಯಾರು ವರ್ಣಿಸಬಲ್ಲರು? ಆ ದೃಷ್ಟಿಯು ಅಮೃತದ ಅಚ್ಚಿನಲ್ಲೇ ಹಾಕಲ್ಪಟ್ಟಿತು ಅಥವಾ ಪ್ರೇಮ ರಸವನ್ನು ಕುಡಿದು ಉನ್ಮತ್ತವಾಯಿತು. ಆದ್ದರಿಂದ ಅರ್ಜುನನ ಮೋಹದಲ್ಲಿ ಸಿಲುಕಿ ಅದಕ್ಕೆ ಹೊರಗೆ ಬರಲಾಗಲಿಲ್ಲ. ಇದರ ಕುರಿತು ಹೇಳಿದಷ್ಟು ಕಥೆಯು ವಿಷಯಾಂತರವಾದೀತು. ಆದರೂ ಶ್ರೀಕೃಷ್ಣ ಮತ್ತು ಅರ್ಜುನರ ಸ್ನೇಹವನ್ನು ಶಬ್ದಗಳಿಂದ ವರ್ಣಿಸಲಾಗದು. ಯಾವ ಈಶ್ವರನಿಗೆ ತನ್ನನ್ನೇ ಅಳೆದುಕೊಳ್ಳಲು ಆಗದಿದ್ದಾಗ ಅವನನ್ನು ಯಾರು ಬಲ್ಲರು? ಆದ್ದರಿಂದ ಹೀಗೆ ವಿಚಾರ ಮಾಡುತ್ತಾ ಕುಳಿತುಕೊಳ್ಳುವುದರಲ್ಲಿ ಅರ್ಥವಿಲ್ಲ. ನಾನು ಹಿಂದೆ ಹೇಳಿದ ಅಭಿಪ್ರಾಯದಿಂದ ಪ್ರಸ್ತುತ ಶ್ರೀಕೃಷ್ಣನು ಅರ್ಜುನನನ್ನು ಕುರಿತು ಬಹಳ ಮೋಹಿತನಾದವನಂತೆ ನನಗೆ ಅನಿಸುತ್ತಿದೆ. ಏಕೆಂದರೆ ಅರ್ಜುನನಿಗೆ ಆಗ್ರಹಪಡಿಸಿ ಕೇಳು ಎಂದು ಹೇಳುತ್ತಿದ್ದಾನೆ. ಅರ್ಜುನ, ನಿನ್ನ ಮನಸ್ಸಿಗೆ ಬೋಧವಾಗುವ ರೀತಿಯಿಂದ ಕುತೂಹಲದಿಂದ ನಾನು ಈ ಯೋಗ ಮಾರ್ಗವನ್ನು ಹೇಳುವೆನು. ಆ ಯೋಗಕ್ಕೆ ಏನು ಹೇಳುತ್ತಾರೆ, ಅದರ ಉಪಯೋಗವೇನು, ಅದನ್ನು ಆಚರಿಸಲು ಅಧಿಕಾರಿಗಳು ಯಾರು, ಹೀಗೆ ಅದಕ್ಕೆ ಸಂಬಂಧಿಸಿದ ಯೋಗ್ಯವಾದುದೆಲ್ಲವನ್ನು ಇನ್ನು ನಾನು ಹೇಳುವೆನು. ಆದ್ದರಿಂದ ದತ್ತಚಿತ್ತನಾಗಿ ಕೇಳು. ಹೀಗೆ ಹೇಳಿ ಶ್ರೀಹರಿಯು ಹೇಳಿದ ಕಥೆಯು ಮುಂದಿನ ಅಧ್ಯಾಯದಲ್ಲಿ ಇದೆ. ನಿವೃತ್ತಿ ದಾಸರಾದ ಜ್ಞಾನೇಶ್ವರರು ಹೇಳುತ್ತಾರೆ, ದ್ವೈತಕ್ಕೆ ತೊಂದರೆಯಾಗದಂತೆ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದ ಯೋಗವನ್ನು ನಾವು ಸ್ಪಷ್ಟಪಡಿಸುವೆವು. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಕರ್ಮಸನ್ಯಾಸಯೋಗೋ ನಾಮ ಪಂಚಮೋಧ್ಯಾಯಃ. ಹೀಗೆ ಶ್ರೀ ಜ್ಞಾನದೇವರಿಂದ ರಚಿತವಾದ ಭಾವಾರ್ಥ ದೀಪಿಕೆಯಲ್ಲಿ 5ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.